ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಂತೆಂಥ ಮಾಡಿದೆಯೋ ಹೇಳಿ ಇವತ್ತು ತೋರಿಸ್ದೆ. ಅಂತಕೆಂದರೆ ಇವತ್ತು 2-3 ತಿಂಗಳ ನಂತರ ಮಗ ಬಂದಿದ್ದ ಮನೆಗೆ. ಅವಂಗೆ ಫೇವ್ರೇಟ್ ಹೇಳಿ ಎಲ್ಲದನ್ನೂ ಅವಂಗೆ ಇಷ್ಟ ಆಗಿದ್ದನ್ನೇ ಎಲ್ಲದನ್ನೂ ಮಾಡಿದ್ಯ. ಇದೊಂದು ಲಾಸ್ಟ್ ಹಲಸಿನಣ್ಣು ಕಡುಬು ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬೆಳಗಿನ ಮನವರ್ತನೆಲ್ಲ ಮುಗಿಸಿಕ್ಕೆ ಇವತ್ತು ಸಿಕ್ಕಾಪಟ್ಟೆ ಓಡಿದ್ದೇ ಆಗುತ್ತು. ಆ ಕೆಲಸ ಈ ಕೆಲಸ ಹಳೆ ಅಂತಕೆಂದ್ರೆ ಹಿಂಗಿದ್ದು ಮಾಡ್ಕೊಂಡು ಅಡುಗೆ ಕೆಲಸ ಮಾಡ್ಕೊಂಡು ಮತ್ತು ಇವತ್ತು ಅದೇ ಗದ್ದೆಗೆ ಕೆಲ್ಸಕ್ಕೆ ಬಂದಿದ್ದ ಅವಕ್ಕೆ ದೋಸೆ ಎರ್ಕೊಂಡು ಹೊಳ್ಕೆತ್ತ ಮಧ್ಯಾಹ್ನದವರೆಗೂ ಓಡ್ಕೆತಿದ್ದು ಒಂದಯ್ಯ. ಅಷ್ಟೊತ್ತಿಗೆ ಅತ್ತೆ ಕೆಸಿನ ಸೊಪ್ಪನ್ನ ಕರಕ್ಲಿ ಮಾಡೋಣ ಅವಂಗೆ ಹೆಂಗೋ ಪ್ರೀತಿಯಲ್ಲಿ ಅದನ್ನ ತಗೊಬಂತು. ಅದನ್ನ ಬೇಯಿಸಿ ಅದು ರೆಡಿ ಮಾಡಿ ಎಲ್ಲ ಮಾಡ್ಕೊಂಡು ಮಧ್ಯೆ ಅದೇ ಕಡುಬಿಗೆ ಎಲ್ಲ ನೀರಿಟ್ಟು ಎಲ್ಲ ಮಾಡ್ಕೊಂಡು ಅದು ಗೊಡಗುಟ್ಟು ಅದು ಈಚೆ ಬದಿ ಅಷ್ಟೊತ್ತಿಗೆ ಬಾಕಿದು ಮಾಡ್ಕೊಂಬಲ್ಲಾಗ್ತಲ್ಲಿ. ಹಾಗಾಗಿ ನೋಡಿ ಕೆಸನ ಎಲೆ ಇದು ಎಲ್ಲ ಕೆಸನೂ ಎಲ್ಲ ಬತ್ತಿಲ್ಲ ಕರಕ್ಲಿ ಮಾಡಲ್ಲೇ. ಇಲ್ಲಿ ನಂಗೆ ಬಿಳಿ ಕೆಸ ಕರಿ ಕೆಸಗಳು ಬೇರೆ ಬೇರೆ ಇರ್ತವೆ. ಅದ್ರಲ್ಲಿ ಒಂದು ಥರದ ಕೆಸ ಮಾತ್ರವ ನಾ ಹಿಂಗೆ ಕೊಟ್ಟಗಿಟ್ಟು ಮಾಡೋ ಸಹಿತ ಬೇಕಾಗ್ತಿಲ್ಲ. ಹೆಂಗೆ ತಗೊಬಂಜ್ವ ಹಾಗೆ ತೊಳೆದು ಹಿಡಿತ ಹಾಕಿರೆ ಫುಲ್ ಕರಕ್ಕೆತ್ತು. ಅಂದ್ರೆ ಕೆಲವು ಕೆಸ ಅಂತ ಆಗ್ತು ಕೇಳ್ರೆ ಫುಲ್ ಕರಗ್ತಿಲ್ಲ. ನಾವು ಕುಕ್ಕರ್ಲಿ ಶೀಟಿ ಹೊಡ್ಸಿರುವ ಕಡೆಗೆ ಹೋದ್ರೆ ಮತ್ತೆ ನುಣ್ಣಗೆ ಬೀಸಕ್ಕಾಗಿರ್ತು. ಇದು ಹಾಗಲ್ಲ ಈ ಜಾತಿ ಕೆಸವ ನಾನು ಕರ್ಕಲಿ ಮಾಡೋ ವೀಡಿಯೋ ಹಾಕಿದಾಗ ನಿಂಗೆ ಅದು ಎಲ್ಲಿರ್ತು ಹೆಂಗಿರ್ತು ಹೆಂಗೆ ಗುರುತಿಸವು ಎಲ್ಲದನ್ನೂ ನಿಂಗೆ ತೋರಿಸ್ತಿ. ಈಗ ಇದಕ್ಕೆ ಒಂಚೂರು ನೀರು ಹಾಕಿ ಇಲ್ಲಿ ಕುಕ್ಕರ್ ಅಷ್ಟೊತ್ತಿಗೆ ಬಿಸಿ ಹಾಕ್ಕೊಂಡಿದ್ದು ಅದ್ರೊಳಗೆ ಇಡೋಣ. ಅಷ್ಟೊತ್ತಿಗೆ ಅದು ಬೆಂದು ಕಳ್ಳಿ ಅಷ್ಟೊತ್ತಿಗೆ ನಾವು ಬಾಕಿ ಕೆಲಸ ಎಲ್ಲ ಮಾಡಲಾಗ್ತಲ್ಲಿ. ಹಾಗಾಗಿ ಬೆಳಗಿನ ಮನವರ್ತನೆ ಮುಗಿಸ್ಕೊಂಡು ಹಾಗೆ ಈ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ ಪಟ ಆಗ್ತು ಹೇಳಿ. ಆದರೂ ಸುಮಾರು ಮಧ್ಯಾಹ್ನದವರೆಗೂ ಅದೇ ಕೆಲಸನೇ ಆಯ್ತು. ಈ ಕುಕ್ಕರ್ ಇಟ್ಟಿಕ್ಕೆ ಈಗ ಇನ್ನು ನೆಕ್ಸ್ಟು ಇಲ್ಲಿ ಮಧ್ಯಾಹ್ನ ಹಲಸಿನಣ್ಣು ಕಡುಬು ಬರ್ತಲ್ಲ. ಈ ಮಾವಿನಣ್ಣು ಒಂದು ಸ್ವಲ್ಪ ಇತ್ತು ಅದನ್ನು ಪಾಯಸ ಮಾಡಿದೆ. ಇದು ಮಧ್ಯ ಮೇಲೆ ಹಸ್ರಿಗೆ ಹೇಳಿ ಮಸಾಲೆ ಪುರಿದು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಹಿಂದಿನ ಇದ್ರಲ್ಲಿ ಮಾಡೋಕ್ಕಾರೆ ಸ್ವಲ್ಪ ಗಡಬಡಿಯಲ್ಲಿ ಫುಲ್ ನುಣ್ಣಗಾಗೋಗಿತ್ತು. ಇದರಲ್ಲಿ ಚಲೋ ಕಾಳಿಟ್ಟು ಸಾಂಬಾರು ರೆಡಿ ಮಾಡ್ತಾ ಇದ್ದೆ. ಮಸಾಲೆ ಪುರಿ ಮಾಡೋಣ ಅವಂಗೂ ಫೇವ್ರೇಟು ಹೆಂಗಕ್ಕೂ ಫೇವ್ರೇಟಲ್ಲಿ ಹೇಳಿ. ಇಲ್ಲಷ್ಟೊತ್ತಿಗೆ ಹಲಸಿನಣ್ಣ ತೆಗೆದು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇದನ್ನು ತೆಗೆದು ಬೀಸಿಟ್ಕೊಂಡಿದ್ಯಾ. ಇಲ್ಲಿ ಅವಕ್ಕೆ ದೋಸೆ ಎರಿಯವಲ್ಲಿ ಮಧ್ಯಾಹ್ನ 5-6 ಜನ ಬತ್ತಿಳಿದ್ದ ಅವಕ್ಕೊಂದು ಚಟ್ನಿ ಬೀಸಿಟ್ಕೊಂಡು ಹಾಗೆ ಇನ್ನೊಂದು ಪದಾರ್ಥ ಎಂತದಾರು ಬೇಕಲ್ಲಿ. ಹಾಗಾಗಿ ಬದನೆಕಾಯಿ ಸುಟ್ಟು ಹಸಿ ಮಾಡೋಣ ಹೇಳಿ ಕಾಯಿ ಒಂದು ಬೀಸಿಟ್ಗಂಜಿ ಅಷ್ಟೊತ್ತಿಗೆ ಇಲ್ಲಿ ಹಲಸಿನಣ್ಣ ಫ್ರಿಜ್ಜಿಂದ ತೆಗೆದು ಬೀಸಿಟ್ಟಿದ್ದೆ. ಫ್ರೀಝರ್ಲಿ ಹಲಸಿನಣ್ಣ ಸ್ಟೋರ್ ಮಾಡಿ ಇಟ್ಕತ್ತೀಯ ಸುಮಾರು. ಯಾಕೆಂದ್ರೆ ಹಲಸಿನಣ್ಣು ಕಡುಬು ಹಲಸಿನಣ್ಣು ತೆಳ್ಳಗೂ ಎಲ್ಲ ರಶಿ ಪ್ರೀತಿ ಆಮೇಲೆ ಎಲ್ಲರಿಗೂ. ಹಾಗಾಗಿ ಎಲ್ಲರೂ ಸುಮಾರು ಆಗ ಮಾಡಲ್ಲಾಗ್ತು ಸೀಸನ್ ಮುಗಿದ್ರು ಹೇಳಿ ನೋಡಿ ತೋರಿಸ್ತಾ ಇದ್ದೆ. ಫ್ರೀಝರ್ಲಿ ಇಟ್ಕೊಂಬಲ್ಲಿ ಹೇಳಿ ಅರ್ಧ ಫ್ರಿಜ್ ತಂದಂಗೆ ಆಜು ಅಮ್ಮಲ್ಲಿ ಹಲಸಿನಣ್ಣು ಮತ್ತು ಕಬ್ಬನಾಲು ಸಿಕ್ಕಾಪಟ್ಟೆ ಪ್ರೀತಿ. ಆದರೆ ಇಲ್ಲಿ ಹಳ್ಳಿ ಮೇಲೆಲ್ಲ ಸ್ವಲ್ಪ ಕರೆಂಟ್ ಇಪ್ಪದು ಕಡಿಮೆನಲ್ಲಿ. ಹಾಗಾಗಿ ಆವಾಗ ಪ್ರಾಬ್ಲಮ್ ಆಗ್ತು ಆ ಲೆಕ್ಕಕ್ಕೆ. ಹಾಗಾಗಿ ನೋಡಿ ಫ್ರಿಜ್ಜಲ್ಲಿ ಮತ್ತೆ ಅಂಥದ್ದು ಇರ್ತಿಲ್ಲ. ಫ್ರೀಝರ್ಲಿ ಒಂದು ಪಾತ್ರೆ ತುಂಬ ಹಲಸಿನಣ್ಣುಗಳ ಒಂದೇ ಇದ್ದು ಹಲಸಿನಣ್ಣು ಬಿಡಿಸಿ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಹೆಂಗೂ ರಶಿ ದಿವಸ ಇರ್ತು ಎಂತೂ ಆಗ್ತಿಲ್ಲ. ಮತ್ತು ಹಲಸಿನಣ್ಣು ದೊಡ್ಡನ ಪ್ರೀತಿಯಾಗಿದ್ದಾಗ ಆಗ ಮಾಡ್ಕೆ ತಿಪ್ಪಲ್ಲಾಗ್ತಲ್ಲಿ ನೋಡಿದೆ ಹೆಂಗಿದ್ದು ಹೆಂಗೆ ಇಟ್ಟಿದ್ಯಾ ತೋರಿಸ್ತಾ ಇದ್ದೆ ನೋಡಿ. ಟಚ್ ಮಾಡ್ರು ಕಲ್ಲಿದ್ದಂಗೆ ಇತ್ತುದ. ಹಾಗಾಗಿ ನೋಡಿ ಹೆಂಗೆ ಚಲೋ ಗಟ್ಟಿ ಹಾಕ್ಕೊಂಡಿದ್ದು ಎಷ್ಟು ದಿವಸ ಬೇಕಾದ್ರೂ ಇರ್ತು. ನಮ್ಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟೇ ತೆಕ್ಕೊಂಡು ಮಾಡ್ಕೊಂಬಲ್ಲಾಗ್ತು. ಹಲಸಿನಣ್ಣು ದೊಡ್ಡನ ಮಾಡೋದು ಹೆಂಗೆ ಹಲಸಿನಣ್ಣು ಕಡುಬು ಮಾಡೋದು ಹೆಂಗೆ ಎಲ್ಲ ವೀಡಿಯೋನು ಅಪ್ಲೋಡ್ ಮಾಡಿದ್ದಿ. ನಿಂಗೆ ಹಿಂದೆ ಹೋಗಿ ಚೆಕ್ ಬಂದ್ಕೊಳ್ಳಿ ಆ ವೀಡಿಯೋ ಬಂದ್ಕೊಳ್ಳಿ. ನಮ್ಮಲ್ಲಿ ಹೆಂಗೆ ಮಾಡ್ತೀವಿ ನಾ ತೋರಿಸಿದ್ದಿ. ಈಗ ಇದು ನಿಂಗೆ ತೋರ್ಸಾತಲ್ಲಿ ವಾಪಸ್ ಇಡ್ತಾ ಇದ್ದಿ. ಅಂತಕೆಂದ್ರೆ ಅಲ್ಲಿ ಒಂದು ಪಾತ್ರದಲ್ಲಿ ತೆಗೆದು ನಂಗೆ ಬೀಸಿಟ್ಟಿದ್ದಿ ಈಗಾಗಲೇ. ಈಗ ಇಟ್ಟಿಕ್ಕೆ ಇನ್ನದು ಕಡಿಯ ತೊಳೆದು ಹಾಕಿ ಹಲಸಿನಣ್ಣು ಕಡುಬು ಹೊಯ್ಕೊಬಿಟ್ರೆ ಕಡೆ ಮಧ್ಯಾಹ್ನ ಅಷ್ಟೊತ್ತಿ ಬೇಯ್ತಲ್ಲಿ ಕಡೆ ಬಾಕಿ ಕೆಲಸ ಎಲ್ಲ ನಾವು ಮಾಡಲು ಬತ್ತು. ಇದು ಆಮೇಲೆ ಡೈನಿಂಗ್ ಟೇಬಲ್ಲು. ಸುಮಾರು ಜನ ಕೇಳಿದ್ದ ಡೈನಿಂಗ್ ಟೇಬಲ್ ವೀಡಿಯೋ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತಿ. ಈಗ ಅರ್ಜೆಂಟಲ್ಲಿ ಒಂಚೂರು ತೋರ್ಸಿಕ್ಕೆ ಹೋಗ್ತಾ ಇದ್ದಿ ನೋಡಿ. ಇದು ಹಿಂಗಿರ್ಗಿಟ್ಟಿ ಹೊಡೆಯೋದು ಹೆಂಗೋ ಪ್ರೀತಿ. ಹಾಗಾಗಿ ಬಂದು ಸಣ್ಣ ಸಣ್ಣ ಮಕ್ಕಳಿಗೂ ಸಿಕ್ಕಾಪಟ್ಟೆ ಪ್ರೀತಿ. ಹಾಗಾಗಿ ಸ್ವಲ್ಪ ಕಿತಾಪತಿ ಮಾಡ್ತಾ ಅದ್ರ ಕಂಡುಕೊಳ್ಳೆನೆಯ. ಈಗ ಇಲ್ಲಿ ಇಷ್ಟೊತ್ತಿ ಸಾಂಬಾರು ಗೊಡಗುಡ್ತಾ ಇದ್ದು. ಈಗ ಒಂದು ಸರಿ ಗೊಡಗುಡ್ಸಿಟ್ಕೊಬಿಟ್ರೆ ಸಂಜೆ ಕಟ್ಟಕ್ಕೆ ಬಿಸಿ ಮಾಡ್ರೆ ಒಂದು ಆತಲ್ಲಿ. ಹಾಗಾಗಿ ಈಗ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದಿ. ಮಧ್ಯ ಒಲೆ ಖಾಲಿ ಇದ್ದಾಗ ಅದು ಒಂದು ಕೆಲಸ ಆಗ್ತು. ಇದ್ದವ್ರು ಮಧ್ಯ ಮೇಲೆ ಅದನ್ನು ಮಾಡೋ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತು ಹೇಳಿ. ಈಗ ಇಲ್ಲಿ ಅಷ್ಟೊತ್ತಿಗೆ ಕುಕ್ಕರು ಶೀಟಿ ಆಪಲ್ ಬಂತು. ಅಷ್ಟೊತ್ತಿಗೆ ಇಲ್ಲಿ ಬಾಕಿ ಕೆಲಸ ಮಾಡ್ಕೊಂಬನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಗಂಜಿ ಕರ್ಕಲಿ ಒಗ್ಗರಣೆ ಬೇಕಲ್ಲಿ. ಹಾಗಾಗಿ ಈಗ ಅದನ್ನೆಲ್ಲ ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದಿ. ಮಾಡಿ ಆಗೋಗಿತ್ತು ಅದನ್ನೆಲ್ಲವ. ಇದೊಂದು ಚಟ್ನಿ ಬೀಸಿಟ್ಗಂಜಿ ಅವಕ್ಕೆ ದೋಸೆ ಎರಿ ಹೊಳಿ ಕಡೆ ಮಧ್ಯಾಹ್ನ ದೋಸೆ ಎರದ್ರತ್ತು ಅಲ್ಲಿ ಚಟ್ನಿ ಎಲ್ಲ ಬೀಸಿಟ್ಕೊಂಡು ಹಾಗೆ ಕೆಳಗೆ ಹೋಗಿ ಬದನೆಕಾಯಿ ಕೊಯ್ಕೊಂಬಂದ್ಕೊಂಡು ಅದ್ರ ಸುಡಲ್ಲಿ ಇಟ್ಟಿದ್ದಿ. ಇದು ಒಲೆ ಮೇಲೆ ಸುಟ್ಟರೆ ಅಡ್ಡಿಲ್ಲ ಚಲೋ ಆಗ್ತು. ಆದರೆ ಇದರಲ್ಲಿ ಸುಟ್ಕೊಂಡ್ರೆ ನಾವು ಕೆಂಡದಲ್ಲಿ ಸುಟ್ಕೊಂಡ್ರೆ ಸಿಕ್ಕಾಪಟ್ಟೆನೇ ಚಲೋ ಆಗ್ತು. ಈಗ ಅಷ್ಟೊತ್ತಿಗೆ ಅತ್ತೆ ಇಲ್ಲಿ ಹಲಸಿನಣ್ಣು ಕಡುಬಿಗೆ ಕಡಿ ಎಲ್ಲ ಹಾಕಿ ರೆಡಿ ಮಾಡ್ತೈತೆ ಅಡಿ ಪಟವಾಕಿ ತಂತು. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಬನ ಹೇಳಿ ಶುರು ಮಾಡಿದ್ಯಾ ನೋಡಿ. ಕಡಿ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಬೆಲ್ಲ ಎಲ್ಲದನ್ನೂ ಹಾಕಿ ರೆಡಿ ಮಾಡ್ತಾ ಇತ್ತು.
ಮಗ ಮನೆ ಬತ್ತ ಅಂದ್ರೆ ಸ್ವಲ್ಪ ಸಂಭ್ರಮ ಜಾಸ್ತಿನೇ ಇರ್ತಲ್ಲಿ. ಮತ್ತು ಅವ್ನ ಫೇವ್ರೇಟ್ ಎಲ್ಲದನ್ನೂ ಹಾಗೆ ಇಟ್ಟು ಅವ್ನ ಬಪ್ಪ ಟೈಮಿಗೆ ಮಾಡಿ ಹಿಂಗಿದ್ದೆಲ್ಲ ಸುಮಾರು ಕಾಮನ್ನು ಎಲ್ಲ ಬದಿಗೂ. ಹಾಗೆ ಅಮ್ಮಲ್ಲೂ ಒಂದು ಅವ್ನು ಹೋಗಿ 2-3 ತಿಂಗಳೇ ಆಗೋಗಿತ್ತು. ಯಾಕೆಂದ್ರೆ ಅವ್ನು ಹುಟ್ಟಿದಾಗಿಂದನೂ ಇಷ್ಟು ದಿವಸ ಅವ್ನು ಬಿಟ್ಟಿಗೆ ಇದ್ದಿದ್ದೇ ಇತ್ತಿಲ್ಲ. ಹಂಗೇಳಿ ಅವ್ನು ಹೈಸ್ಕೂಲಿಗೂ ಬೇರೆ ಬದಿಗೆ ಇದ್ದಿದ್ದ. ಆದರೂ 8 ದಿವಸ 10 ದಿವ್ಸಕ್ಕೆ ಒಂದ್ಸರಿ ಹೋಗಿ ಮಾತಾಡ್ಸ್ಕೆ ಬತ್ತಿದ್ಯಾ. ಈಗ ಉಡುಪಿಲಿ ಇದ್ದಿದ್ದಾಗ ಸ್ವಲ್ಪ ಕಷ್ಟ ಆಗ್ತು, ಆದರೂ ಹೋಗಿ ಇದ್ದಿ ತಿಂಗಳಿಗೆ ಒಂದು ಬಾರಿ ಹಿಂಗೆ ಹೋಗ್ತಿದ್ಯಾ. ಈಗ ಸರಿ ಅವನೇ ಬಂದಿದ್ದ, ಹಾಗಾಗಿ ಅವ್ನು ಬಂದಾಗ ಅವ್ನ ಫೇವ್ರೇಟ್ ಎಲ್ಲದನ್ನೂ ಮಾಡ್ಬಿಡೋಣ ಕಡೆ ನಮಗೂ ಆಯ್ತು ಅವಂಗೂ ಆಯ್ತು ಹೇಳಿ ಮಾಡಿದ್ಯಾ. ನೋಡಿ ಇದು ಅತ್ತೆ ಬೆಲ್ಲ ತೆಗಿತಾ ಇದ್ವು. ಇದು ಕಟ್ಟೆ ಜೋನಿ ಬೆಲ್ಲ ಅಡಿಗೆಲ್ಲ ಹತ್ತಂದಿರ್ತು, ಮೇಲೆ ಸ್ವಲ್ಪ ತೆಳ್ಳಂದಿರ್ತು, ಸಖತ್ತಿರ್ತು. ಈ ಸಿರ್ಸಿ ಬದಿ ಮಾತ್ರ ಸಿಕ್ತು, ಎಲ್ಲ ಬದಿಗೂ ಎಲ್ಲ ಸಿಕ್ತಿಲ್ಲ. ಹವ್ಯಕ್ರಿಗೆ ಬೆಲ್ಲ ಇಲ್ಲದೆ ಯಾವ ಪದಾರ್ಥನೂ ಆಗ್ತಿಲ್ಲ, ಯಾವ ಕಜ್ಜಾಯನೂ ಆಗ್ತಿಲ್ಲ. ಹಾಗಾಗಿ ನೋಡಿ ಹೆಂಗಿದ್ರು ತೋರಿಸ್ತಾ ಇದ್ದಿ ಬೆಲ್ಲ. ಹಿಂಗಿದ್ದ ಕ್ಯಾನಲ್ಲೇ ಸ್ಟೋರ್ ಮಾಡಿ ಇಟ್ಕತ್ಯ. ಹಂಗಿದ್ದೊಂದು 6-8 ಕ್ಯಾನ್ ಖಾಲಿ ಮಾಡ್ತೀಯ ಒಂದು ವರ್ಷಕ್ಕೆ, 2 ಜನ 3 ಜನ ಇದ್ರೂ. ನೋಡಿ ಇಲ್ಲಷ್ಟೊತ್ತಿಗೆ ಬದನೆಕಾಯಿ ಬೇಯ್ತಾ ಇದ್ದು ಒಗ್ಸ್ ನೋಡ್ತಾ ಇದ್ದಿ ನೋಡಿ. ಹೀಗೆ ಒಂದೊಂದೇ ಕೆಲಸ ಮಾಡ್ಕೊತಿಪ್ಪದಕ್ಕಿಂತ 2-3 ಕೆಲಸ ಮಾಡ್ಕೊಂಡ್ರೆ ಪಟ ಕೆಲಸ ಆಗ್ತದ. ಹಾಗಾಗಿ ಸ್ವಲ್ಪ ಓಡ್ಕೆತ ಮಾಡ್ಕೊತಾ ಇದೆಯಾ. ನೋಡಿ ಇಷ್ಟೊತ್ತಿಗೆ ಅಲ್ಪ ಬದನೆಕಾಯಿ ಸುಮಾರು ಬೆಂತು. ಇಲ್ಲಿ ಹಸಿಗೆಲ್ಲದನ್ನೂ ರೆಡಿ ಮಾಡ್ಕೊಂಡ್ರಿ. ಬದನೆಕಾಯಿ ಸುಟ್ಟು ಹಸಿ ಮಾಡೋದು ಹೆಂಗೆ ಹೇಳು, ನಾ ಹಿಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಈಗ ಅಲ್ಲಿ ಹೋಗಿ ನೋಡ್ಕೆ ಬಂದ್ಕೊಳ್ಳಿ. ಪಲಾವು ಮತ್ತು ಸುಟ್ಟು ಹಸಿಯಲ್ಲಿ ಹಾಕಿದ್ದಿ. ಪಲಾವಿನ ಸಂತಿ ಸುಟ್ಟು ಹಸಿ ಸಿಕ್ಕಾಬಿಟ್ಟನೆ ಚಲೋ ಆಗ್ತು. ಅಷ್ಟೊತ್ತಿಗೆ ಇಲ್ಲಿ ಕಡುಬಿಗೆ ಕಡಿ ಹೊಯ್ದು ಅದ್ರ ಮುಚ್ಚಿಟ್ಟು ಒಲೆ ಬೆಂಕಿ ಕತ್ತಿಸಿ ಎಲ್ಲ ಮಾಡ್ಕೊತಿದ್ದೆ. ಹತ್ತೊಂಚೂರು ಮುಂದೆ ಹಾಕ್ತಿ ಅಂತ ಅಷ್ಟೊತ್ತಿಗೆ ನೋಡಿ ಹೊಯ್ದು ಹೆಂಗೆ ಇಟ್ಟಿದ್ದೆ ತೋರಿಸ್ತಾ ಇದ್ದಿ ದಳ್ಳಲ್ಲಿ. ಹೀಗೆ ಕಟ್ಟಿಗೆ ಒಲೆನಲ್ಲಿ ಬೆಂದರೆ ಸಿಕ್ಕಾಪಟ್ಟೆ ಚಲೋ ಆಗ್ತು ಕಡುಬು. ಕುಕ್ಕರ್ಲಿ ಇದರಲ್ಲಿ ಅಷ್ಟೇನು ಚಲೋ ಅನ್ನಿಸ್ತಿಲ್ಲ ನಂಗಕ್ಕೆ. ಮತ್ತು ಇದು ನಂಗಕ್ಕೆ ರೂಢಿಯಾಗಿದ್ದಕ್ಕ ಅಂತದ ನಮ್ಮೊತ್ತಿನಲ್ಲಿ ಇದರಲ್ಲಿ ಮಾಡ್ರೆ ಸಮಾಧಾನ ನಂಗಕ್ಕೆ ನಮ್ಮನೆಯ. ಮತ್ತು ಇಲ್ಲೆಲ್ಲ ಹೆಂಗೂ ಬೆಟ್ಟದಲ್ಲಿ ಸೊಪ್ಪು ಕಡಿಸಿರುತ್ತೆ, ಹಂಗೆ ಕಟ್ಟಿಗೆ ನಂಗಕ್ಕೆ ಫ್ರೀ ಹಂಗೆ ಸಿಕ್ಕದ ಇರ್ತದ್ರೆ ಸುಮ್ಮನೆ ಇದಾಗ್ತಲ್ದವ್ರೆ, ಹಂಗಾದ್ರೆ ಯೂಸ್ ಮಾಡ್ತೀಯ. ಇಲ್ಲಷ್ಟೊತ್ತಿಗೆ ಬದನೆಕಾಯಿ ಬೆಂದಿದ್ದನ್ನ ತೆಗೆದಿಟ್ಕೊಂಡ್ರಿ. ಇನ್ನು ಸಿಪ್ಪೆ ಸೋಲ್ದು ಹಸಿಗೆ ಬಾಕಿದೆಲ್ಲ ಹಾಕಿಟ್ಟಿದ್ದೆ, ಒಗ್ಗರಣೆ ಉಪ್ಪು ಕಾಯಿ ಬೀಸಿದ್ದೆಲ್ಲ ಮಾಡಿದ್ದು ಹೆಂಗೆ ಹೇಳೋ ವೀಡಿಯೋ ನಾ ಹಿಂದೆ ಅಪ್ಲೋಡ್ ಮಾಡಿದ್ದೆ, ಹಾಗಾಗಿ ಈಗ ಮತ್ತೆ ವೀಡಿಯೋ ಮಾಡಿದ್ನಿಲ್ಲ. ಅಷ್ಟೊತ್ತಿಗೆ ಇಲ್ಲಿ ನೋಡಿ ಕರಕ್ಲಿ ಬೆಂದ್ಕೊಂಡಿತ್ತು. 1-2-3 ಸೀಟಿ ಹೊಡಿಸ್ಬಿಟ್ರೆ ಫುಲ್ ಕರಗಿ ಹೋಗ್ತು. ಇದು ಎಂತ ಮಾಡಾಕತ್ತಿ ಅನ್ನೋ ಇರ್ತಿಲ್ಲ. ಕಡೆಗೆ ಒಂದು ಸರಿ ನೋಡಿದೆ ಹಿಂಗೆ ಹುಟ್ಟು ಹಾಕಿ ಗರನೇ ಜೋರು ತಿರ್ಸ್ಬಿಟ್ರೆ ಫುಲ್ ತೆಳ್ಳ ಹೋಗ್ತು. ಈಗ ಒಂದು ಸ್ವಲ್ಪ ನೀರಿತ್ತು ಒಳಗೆ, ಅದ್ರ ತೆಕ್ಕಬಿಡೋಣ ಹೇಳಿ ನೀರಷ್ಟು ಬಸ್ಗಂಜಿ ಚೊಕ್ಕ ಮಾಡಿ ನೀರಷ್ಟು ಬಸ್ಕೊಂಡ್ರೆ ಸ್ವಲ್ಪ ಬೇಗನೆ ಹತ್ತಗಾಗ್ತು, ಇಲ್ದ ಸ್ವಲ್ಪ ತೆಳ್ಳಗಾಗಿ ಹೋಗ್ತಲ್ಲಿ. ಹಾಗಾಗಿ ಆ ನೀರಷ್ಟು ಚೆಲ್ಲಿ ಇವು ನೋಡಿ ಒಂದು ಹುಟ್ಟಲ್ಲಿ ಗರ ತಿರ್ಸಿಬಿಟ್ರೆ ಅಷ್ಟು ಫುಲ್ ಸ್ಮ್ಯಾಶ್ ಆಗಿ ಹೋಗ್ತು. ಒಂಚೂರು ಹಿಂಗೆ ಬೀಸೋದಿರ್ತೀರಿ. ಕೆಲವು ಕೆಸ ಅಂತ ಆಗ್ತು ಕೇಳ್ರೆ ನಾವು ಕುಕ್ಕರ್ಲಿಟ್ಟು ಬೇಯಿಸ್ಕೊಂಡ್ರು ಒಂಥರ ಕಸಿ ಇರ್ತು. ಅದನ್ನ ಮತ್ತೊಂದು ಸರಿ ಮಿಕ್ಸರ್ಲಿ ಬೀಸೋದೇ ಆಗಿರ್ತು. ಇದು ಹಂಗೆ ಆಗ್ತಿಲ್ಲ, ಫುಲ್ ನುಣ್ಣಗಾಗಿ ಹೋಗ್ತು. ಮತ್ತೊಂದು ಸರಿ ಕುದಿಸಿ ಉಪ್ಪು ಖಾರ ಎಲ್ಲ ಹಾಕಿ ಕುದಿಸೋ ತನಕವ. ಹಾಗಾಗಿ ಈಗ ನೋಡಿ ಕರ್ಕ್ಲಿನೂ ರೆಡಿ ಆಯ್ತು, ಹಸಿನೂ ರೆಡಿ ಆಯ್ತು. ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಮಾಡಿದ್ದಿ. ಕರ್ಕ್ಲಿ ಹೆಂಗೆ ಮಾಡಿದ್ದಿ ಹೇಳೋ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿ. ಅಲ್ಲಿವರೆಗೆ ಇದಿಷ್ಟನ್ನ ನೋಡ್ಕೆ ಬನ್ನಿ. ಯಾರ್ಯಾರಿಗೆ ಕರ್ಕ್ಲಿ ಇಷ್ಟ ಅಲ್ಲಿ ಹೇಳಿ. ಮತ್ತು ನನ್ನ ಯಾವ ವೀಡಿಯೋ ನಿಂಗಕ್ಕೆ ಇಷ್ಟ ಆಗ್ತಾಯಿದ್ದು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಿಂಗಕ್ಕಿಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ ಮಾವಿನ ಹಣ್ಣು ಇತ್ತು, ಅದನ್ನು ಒಂದು ಸ್ವಲ್ಪ ಪಾಯಸ ಮಾಡಿ ಇಟ್ಕೊಂಡಿ. ಎಷ್ಟೊತ್ತಿಗೆ ಯಾವ ತಿಂತಾಳೆಲ್ಲ ಗೊತ್ತಿಲ್ಲ, ಬೈತಾ ಆದ್ರೂ ಯಾವ ತಿನ್ನವು ಹೆಂಗೆ ಮಾಡವು ಅವಂಗೂ ಒಂಥರ ಪಾಪ ಇದೆ ಆಗ್ತು. ಆದರೂ ಯಾವ್ದು ಬೇಕಾದ್ರೂ ತಿನ್ನಲಿಲ್ಲ, ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡು. ಅಷ್ಟೊತ್ತಿಗೆ ಇಲ್ಲ ಹೋಗಿ ದೋಸೆ ಇರಿವು ಹೇಳಿದ್ನಲ್ಲಿ ಒಟ್ಟರಿಗೂ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡು. ದೋಸೆ ಇಟ್ಟು ಹೆಂಗೆ ರೆಡಿ ಮಾಡಿದ್ದೆ ಹೇಳು, ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದಿ. ಜರಿ ಕಾಸಿ ದೋಸೆ ರೆಡಿ ಮಾಡೋದ, ಬರೀ ಅಕ್ಕಿ ಹಿಟ್ಟಿಂದವ ನೀರು ಹಾಕಿ ಒಲೆ ಮೇಲೆ ಕಾಸಿಯು ದೋಸೆ ಮಾಡಲು ಬತ್ತು. ಸಿಕ್ಕಾಪಟ್ಟೆ ಚಲೋ ಆಗ್ತು, ಮತ್ತು ಬೇರೆ ರುಚಿನೇ ಆಗ್ತು. ಹಾಗೆ ಮಧ್ಯೆ ಇಲ್ಲಿ ಬಂದು ಬೆಂಕಿ ಮುಂದೆ ಹಾಕಿ ಅದ್ರ ಸರಿ ಮಾಡಿ ಕೇಳೋಕ್ಕಾಗಿರ್ತು. ಬೆಂಕಿ ಮುಂದೆ ಹಾಕಿ ಕಡುಬಿನ ದಳ್ಳಿಗೆ ಬೆಂಕಿ ಕಚ್ಸ್ಕೊತಾ ಇದ್ನಲ್ಲಿ, ಅದನ್ನೆಲ್ಲ ಸರಿ ಮಾಡ್ಕೊತಾ ಮುಂದೆ ಹಾಕ್ಯತಿರವು. ಎಲ್ಲದನ್ನೂ ಒಂದೊಂದು ಬದಿಗೆ ಹಾಕ್ತು. ಆದರೂ ಮಾಡ್ಕೊತ ಹೋಗೋಕ್ಕಾಗ್ತು. ಹಳ್ಳಿ ಮೇಲಿನ ಜೀವನ ಅಂದರೆ ಹಿಂಗೆಯ. ಕಡೆ ನೋಡಿ ಇದ್ರೆಲ್ಲ ಅದು ಮಾಡ್ಕೊಂಡು ಕಡೆ ಕಡುಬು ಬೇಯಕತ್ತಲ್ಲಿ ಬೇಗನೆ ಮಧ್ಯಾಹ್ನಕ್ಕೆ ಬೇಕಾಗಿರ್ತದ. ಹಾಗಾಗಿ ಚೂರು ಮುಂದೆ ಹಾಕ್ಯತ ಬೆಂಕಿ ಮುಂದೆ ಹಾಕ್ಯತಿರಕ್ಕಾಗ್ತು. ಬೆಂಕಿ ಹೆಂಗೆ ಕತ್ತಾ ಇದ್ದು ನೋಡಿ. ಹಾಗೆ ಯಾವ ಕಾಸರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಹೋಳಿ ಬಂಡಿ ಎಲ್ಲ ತಗೊಬಂದು ದೋಸೆ ಎರಿಯಲ್ಲೇ ಬಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಡೆಗೆ ಯಾರಾದ್ರೂ ಹೇಳಿ. ಈ ಕಡುಬಲ್ಲಿ ಬೇಯ್ತಾ ಇದ್ದು ಅಷ್ಟೊತ್ತಿಗೆ ಕಸ ಎಲ್ಲ ತಗೊಂಡು ಗೊಬ್ಬರ ಗುಂಡಿಗೆ ಹಾಕಿ ಬಂದ್ಬಿಡೋಣ ಹೇಳಿ ಹೊರಟಿ. ಅದು ಒಂದು ಕೆಲಸ ಮಧ್ಯ ಹಾಕ್ತು ಇಷ್ಟೊತ್ತಿಗೆ, ಇದಿಷ್ಟು ಅಪ್ಪಷ್ಟೊತ್ತಿಗೆ ಹಾಕ್ಯತ್ತ. ಹಾಗಾಗಿ ಹತ್ತಿರದಲ್ಲೇ ಗೊಬ್ಬರ ಗುಂಡಿ ಇರ್ತು, ಒಂಚೂರು ವೇಸ್ಟ್ ಮಾಡ್ತೀವಿಲ್ಲ. ಹೆಂಗೋ ಗೊಬ್ಬರ ಆಗಿದ್ದರು ನಾವು ತೋಟಕ್ಕೆ ಬೇಕಾಗ್ತಲ್ಲಿ. ಹಾಗಾಗಿ
ಅಲ್ಲೆಲ್ಲ ಒಗಿತ್ವಿಲ್ಲ ಗೊಬ್ಬರ ಗುಂಡಿಗೆ ತಗೊಂಡು ಹಾಕ್ತಾಯಿದ್ದೆ. ಗೊಬ್ಬರ ಗುಂಡಿ ಮತ್ತು ಅಲ್ಲಿ ಸುತ್ತಲೂ ನಾನು ಹಿತ್ಲಿನ ವೀಡಿಯೋ ಎಲ್ಲ ಬೇಸಿಗೆನಲ್ಲಿ ಅಪ್ಲೋಡ್ ಮಾಡಿದ್ದೆ. ನಿಂಗೆ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ಕೆ ಬನ್ನಿ ಯಾವ್ಯಾವ ತರಕಾರಿ ಇರ್ತು, ಯಾವ್ಯಾವ್ದು ಬೆಳೀತಿ ಹೆಂಗೆ ಅಂತು ಎಲ್ಲವ. ಇದು ನೋಡಿ ಬೆಂಗಳೂರು ಸೈಡೆಲ್ಲ ಹಿತ್ಕದವ್ರೇಳಿ ಸಿಕ್ತಲ್ಲಿ ಅದರದ್ದು ಬೀಜ ಸಿಕ್ಕಿತ್ತು. ಒಂದು ಗಿಡ ಮಾಡಿದ್ದೆ, ಇನ್ನು ಕಾಯಿ ಬಿಟ್ಟಿದ್ದಿಲ್ಲ. ಹೆಂಗಾಗ್ತು ಎಂತ ಆಗ್ತು ನೋಡವು. ನಾನು ಫಸ್ಟ್ ಟೈಮು ಹಾಕಿದ್ದು ಅದನ್ನು. ನೋಡಿ ಹೆಂಗಾಗುತ್ತೆ ಚಲೋ ಆಜು ತೋರಿಸ್ತಾ ಇದ್ದೆ ಬಳ್ಳಿ. ಹಾಗೆ ಬಂದು ಈ ಪ್ಲೇಟೆಲ್ಲ ತೊಳ್ಕೊಂಡು ಈಗ ಅಷ್ಟೊತ್ತಿಗೆ ಮತ್ತೊಂದು ಕೆಲಸ ನೆನಪಾತು. ಅಲ್ಲಿ ಒಂದು ತೆಂಗಿನ ಮರ ಮುರಿದು ಬಿದ್ದೋಜು ಹೇಳ್ತಾ ಇದ್ದಿದ್ವ. ತೆಂಗಿನ ಮರದಲ್ಲಿ ಚಲೋ ಹಿಡಿ ಮಾಡುವಂಥ ಗರಿ ಇದ್ದ ನೋಡ್ಕೆ ನಾವು ಹೇಳಿ ಒಂದು ಸರಿ ನೆನಪಾತು. ಹೋಗಿ ನೋಡ್ಕೆ ಬಂದ್ಬಿಡೋಣ ಬೇಕಾರೆ. ಅದು ಹಸಿ ಹೆಡದ್ದ ಹಿಡಿ ಮಾಡ್ಕೊಂಡ್ರೆ ತೆಗೆದು ಅದು ರಾಶಿ ದಿವ್ಸ ಬತ್ತು ಮತ್ತು ಉದ್ದಕ್ಕೂ ಆಗ್ತು. ರಾಶಿ ಲೈಟ್ ವೆಯ್ಟಲ್ಲಿ ಸಪೂರ್ಕ್ ಆಗ್ತು. ರಾಶಿ ದಿವ್ಸ ಬತ್ತು ಬೇಗ ಬೇಗ ಗಿಡ್ಡ ಆಗ್ತಿಲ್ಲ ಹಿಡಿ ಗುಡ್ಸಿಟ್ಟಂಗೆ. ಹಾಗಾಗಿ ಸಿಕ್ಕಾಪಟ್ಟೆ ಚಲೋ ಆಗ್ತು. ಹಾಗಾಗಿ ನೋಡ್ಕೆ ಬಪ್ಪನ ಅದಿದ್ದ ಹೇಳಿ ಹೇಗೆತ್ತ ಹೊರಟಿ ತೋಟದ ತುದಿಗಾಗಿತ್ತು. ಅಲ್ಲಿ ಹೋಗಿ ನೋಡೋಣ ಹೇಳಿ ದಾಟ್ಕೊಂಡು ನಿಂಗಕ್ಕೂ ಹಿಡಿ ಮಾಡೋದೆಲ್ಲ ತೋರ್ಸಲಾಗ್ತು ಹೇಗೆ ಹೇಳಲ್ಲವ. ಹೋಗ್ತಾ ಇದ್ದಿದ್ದಿ. ನಿಮಗೆ ನನ್ನ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾ ಹಿಂದಿನ ವೀಡಿಯೋದೆಲ್ಲ ಸುಮಾರು ನಮ್ಮನೆ ವೀಡಿಯೋ ಎಲ್ಲ ಹಾಕಿದ್ದೆ. ತರಕಾರಿದು, ಹೂವಿನ ಗಿಡದ್ದು, ನಮ್ಮಲ್ಲಿ ಎಂತೆಂಥ ಬೆಳೀತಿ ಹೇಳೋದು ಎಲ್ಲದನ್ನೂ. ನಿಂಗೆ ಅಲ್ಲಿ ಹೋಗಿ ಒಂದು ಸರಿ ನೋಡ್ಕೆ ಬನ್ನಿ. ಬೇಸಿಗೆನಲ್ಲಿ ಎಲ್ಲ ತರಕಾರಿನೂ ಬೆಳೀತಿ. ಬೇಸಿಗೆಲಿ ಒಂದು 4-5 ತಿಂಗಳ ಹೆಂಗೆ ತರಕಾರಿ ಹೇಳೇ ತತ್ವಿಲ್ಲ. ಮತ್ತು ಹೆಂಗಕ್ಕೆ ಹೆಚ್ಚಾಗಿದೆ ಮನೆ ಆಳ್ಗಕ್ಕೆ ಆಚೀಚೆ ಮನೆಯವಕ್ಕೆಲ್ಲ ಕೊಟ್ಬಿಡ್ತೀನಿ ನಾನು. ಸುಮಾರು ಎಲ್ಲ ತರಕಾರಿನೂ ಹಾಕ್ತಿ. ಹೀರೆ, ಸೌತೆ, ಬೆಂಡೆ, ಮೂಲಂಗಿ, ನವಲ್ಕೋಲು, ಕ್ಯಾರೆಟು ಹಾಕ್ತು. ಕ್ಯಾರೆಟು ಸಿಕ್ಕಾಪಟ್ಟೆ ಚಲೋ ಆಗ್ತು. ಅದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ಮತ್ತಿ ಅವರೆ, ಈ ಹಾಗಲು, ಬೆಂಡೆ, ತೊಂಡೆ, ಅಷ್ಟು ತರಕಾರಿನೂ ಹಾಕ್ತೀನಿ. ನಿಂಗೆ ಬೇಸಿಗೆ ವೀಡಿಯೋ ಹಾಕಿದ್ದೀನಿ ನಾನು. ಅಲ್ಲಿ ಹೋಗಿ ನಿಂಗೆ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ಎಲ್ಲ ಥರದ್ದು ಹಾಕ್ತೀವಿ. ಮಳೆಗಾಲದಲ್ಲೂ ಸುಮಾರು ಹಾಕ್ತೀವಿ, ಆದರೆ ಎಲ್ಲದೂ ಎಲ್ಲ ಇರ್ತಿಲ್ಲ, ಸ್ವಲ್ಪ ಇರುತ್ತು. ನೋಡಿ ಹೀಗೆ ತೋಟ ದಾಟ್ಗೆತಾ ಹೋಪನ ಹೇಳಿ ಹೋದಿ. ಆದರೆ ಅಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ಗೊತ್ತಾಯ್ತು. ನೋಡಿ ಇದು ಕಾಲು ಸಂಕಾಳತ್ತ ಅಂದ್ರೆ ಅಡಿಕೆ ಮರ ಕಡ್ದಿದ್ನ ಹಾಕಿರುತ್ತೆ ಇಲ್ಲಿ ದಾಟೋದೆಲ್ಲ ಸ್ವಲ್ಪ ಕಷ್ಟ. ಜಾರೇನೋ ಮತ್ತು ಉಂಬಳನೂ ಮಳೆಗಾಲದಲ್ಲಿ ಒಪ್ಪೋದೆಲ್ಲ ಕಷ್ಟ. ಆದರೂ ನಿಂಗೆ ತೋರಿಸಲತ್ತು ಹೇಳಿ ಹೋದಿ. ಕಾಶಿ ದಾಟ್ಗೆತ್ತ ಇಲ್ಲೆಲ್ಲ ಸ್ವಲ್ಪ ಹಪ್ರೆ ನಾವು ಇಪ್ಪತ್ತು ಜಾಸ್ತಿ ಹೇಳಿದ್ನಲ್ಲಿ. ಅಂಗಳ ಬದಿ ಸ್ವಲ್ಪ ಹಪ್ರೆ ನಾವು ಇಪ್ಪತ್ತು ಜಾಸ್ತಿ ಕ್ಯಾರೆ ಅವಕ್ಕಿಂತವ ಹೇಳಿ. ಏನು ಅಪ್ಪನ ಮನೆ ಬದಿಗೆಲ್ಲ ಕ್ಯಾರೆ ಒಂದೇ ಕಂಡಿದ್ಯಾ, ಬಾಕಿದೆಲ್ಲ ಕಂಡಿದ್ದಿದ್ವಿಲ್ಲ. ಆದರೆ ಇಲ್ಲಿ ಹಪ್ರೆ ನಾವು ಇರುತ್ತೋ, ಅದರಲ್ಲೂ ಕಂಚಪ್ರೆ ಇರುತ್ತೋ, ಅದು ಗ್ರೀನ್ ಕಲರ್ಲೇ ಇರ್ತು, ಗೊತ್ತೇ ಆಗ್ತಿಲ್ಲ. ಹಾಗಾಗಿ ಮಳೆಗಾಲದಲ್ಲೆಲ್ಲ ಹೋಗೋದು ಸ್ವಲ್ಪ ಕಷ್ಟವೇ, ಸ್ವಲ್ಪ ಹೆದರಿಕೆ ಆಗ್ತದೆ. ಅದು ನಂಗೆ ಇದೆಲ್ಲ ರೂಢಿ ಇದ್ದು ಹಂಗಾಗಿ ಹೋಗ್ತಾ ಇರ್ತಿತ್ತು ತೊಂದರೆಯಲ್ಲೇ. ಈಗ ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿ ಬಪ್ಪಷ್ಟೊತ್ತಿಗೆ ನೋಡಿದ್ನ. ಇಲ್ಲಿ ಬಂದು ನೋಡ್ಕೊಂಡ್ರೆ ಅಷ್ಟು ಚಲೋ ಹೆಡ ಇತ್ತಿಲ್ಲ, ಚಲೋ ಅದು ಇದಿತ್ತಿಲ್ಲ, ಗಿಡ್ಡಂದಾಗಿತ್ತು. ಅದಷ್ಟು ಚಲೋ ಆಗ್ತಿಲ್ಲ, ಮಾಡೋದು ಬೇಡಾಳು ಅನ್ಸೋತ್ತು. ಕಡೆಗೆ ನೋಡೋಣ ಆದರೂ ಹತ್ತಿರದವರೆಗೂ ಹೋದಿ. ಹತ್ರಕ್ಕೆ ಹೋಗಿ ನೋಡ್ರು ಅಷ್ಟೇ ಅನ್ನಿಸ್ತು. ಅಷ್ಟು ಚಲೋದು ಯಾವುದೂ ಇತ್ತಿಲ್ಲ ಮಾಡೋಣ ಹೇಳಿ. ನೋಡಿ ಚಲೋ ಜಾಗ ಅಲ್ದ ಹೆಂಗೆ ದಾಟ್ಗೆ ಹೋಗ್ತಾ ಇದ್ದೆ ಹೇಳಿ. ಈ ಹಳ್ಳಿ ಮೇಲೆಲ್ಲ ಹಿಂಗಿದ್ದ ಜಾಗದಲ್ಲಿ ಓಡಾಡೋ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತು ಅಲ್ದ. ನಾ ಅದಕ್ಕೆ ಬಡ ಕೆಲಸ ಎಲ್ಲ ಮುಗಿಸಿಕ್ಕೆ ಒಂದು ರೌಂಡಾರು ಹಿಂಗೆ ಹೊರಗಡೆ ಎಲ್ಲರೂ ಹೋಗಿ ಬರ್ತಿತ್ತು. ತೋಟ, ಗದ್ದೆ ಅಥವಾ ಬೆಟ್ಟ ಬೇಣ ಅವ್ರು ಎಲ್ಲರೂ ಹೋಗಿದ್ದಿದ್ರೆ, ಗದ್ದೆ ಕೆಲಸ ಹಿಂಗೆ ಮಾಡ್ತಾ ಇದ್ದಿದ್ದಿದ್ರೆ ಹಿಂಗೆ ಅಲ್ಲಿ ಎಲ್ಲರೂ ಒಂದು ಬದಿ ಹೋಗ್ತಿ. ಹಿಂಗೆ ಒಂದು ಸ್ವಲ್ಪ ಹೊತ್ತಾರು ಇಡೀ ದಿವಸ ಮನೆಯಲ್ಲೇ ಏನು ಮಾಡ್ಕೊತಿರೋ ಒಂದು ಸ್ವಲ್ಪ ಬೇಜಾರೇ ಆಗ್ತು. ಹಾಗಾಗಿ ಒಳ ಬದಿದೆಲ್ಲ ಮುಗಿಸಿಕ್ಕೆ ಹೋಗ್ತೀವಿ. ಮತ್ತು ವಾಪಸ್ ಅಷ್ಟೊತ್ತೆ ಕರೆಕ್ಟ್ ಟೈಮಿಗೆ ಬರ್ತೀವಿ. ನೋಡಿ ಇದೆ ಆ ತೆಂಗಿನ ಮರ. ಅವ್ರ ಹತ್ರ ಕೇಳ್ದು. ಅದರಲ್ಲಿ ನೋಡಿ ಎಷ್ಟು ಚಲೋ ಹೆಡ ಇತ್ತಿಲ್ಲ. ನಿಂಗೆ ತೋರ್ಸೋಣ ಹೇಳಿ ಹೋಗಿದ್ದಿ, ಅದಷ್ಟು ಚಲೋ ಇತ್ತಿಲ್ಲ. ಕಡೆ ಹಾಗೆ ಬ್ಯಾಡ ಅತ್ಲಾಗಿಕ್ಕಿತ್ತ ವಾಪಸ್ ಬಂದು ಅಲ್ಲಿಂದ ಬರ್ತಾ ಇನ್ನೊಂದು ಸರಿ ಅಂದ್ಕಂಡು ಗಿಡ್ಡ ಅಂದಾರು ಒಂದು ಸರಿ ತೋರ್ಸೋಣ ಹೇಳಿ. ಕಡೆಗೆ ಅಷ್ಟು ಚಲೋ ಆಗ್ತಿಲ್ಲ ಇದು ಸುಮ್ಮನೆ ಅಂತಕ್ಕೆ ಹೇಳಿ ಕಾಣ್ತು. ಹಾಗೆ ಬಂದು ಇಲ್ಲೊಂದು ಕೊಡ್ಲಿದ್ದು ನೋಡಿ, ಆ ಕೊಡ್ಲಲ್ಲಿ ಹೆಂಗೆ ನೀರು ಹರಿತಾ ಇದ್ದು ಹೇಳಿ. ಸುತ್ತಲಿನ ವಾತಾವರಣ ಎಲ್ಲ ಹೆಂಗಿದ್ದು ನೋಡಿ, ಇಲ್ಲಿಂದ ತೋರಿಸ್ತಾ ಇದ್ದಿ. ನಿಂಗೆ ಅವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಲ್ಲ ಹೇಳಾದರೆ ನಾ ಹಾಕೋ ಎಲ್ಲ ವೀಡಿಯೋನು ನಿಂಗೆ ಗೊತ್ತಿಲ್ಲ. ಹಾಗಾಗಿ ನಿಂಗೆ ಗೊತ್ತಾಜಿಲ್ಲ ಹೇಳಾದರೆ ಬೇರೆ ಯಾರ ಹತ್ರ ಹೇಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೇಳಿ. ನೋಡಿ ಇಲ್ಲೊಂದು ಕೊಡ್ಲಿದ್ದು, ಇದು ಕಾಲು ಸಂಕ. ಇದು ಸ್ವಲ್ಪ ಜಾರೇನೆ ಹಾಕ್ಕೊಂಡಿರ್ತು ಮಳೆಗಾಲದ, ಸ್ವಲ್ಪ ಕಷ್ಟ ದಾಟೋದು ಇದು ಅಲ್ಲವ. ನಂಗಕ್ಕೆಲ್ಲ ರೂಢಿ ಇರ್ತು, ಹಾಗೆ ತಾಟ್ಗೆ ಹೋಗೋಕ್ಕಾಗ್ತು. ಇಲ್ಲೊಂದು ಕೊಡ್ಲಲ್ಲಿ ಹೆಂಗೆ ನೀರು ಹರಿತಾ ಇದ್ದು ನೋಡಿ, ಮಂಡ್ಗಾದ್ಗೆ ಪಕ್ಕಕ್ಕೊಂದು ಕೊಡ್ಲು ಹಿಂಗೆ ಇರ್ತು. ತೋಟದ ತಲೆವಾರಾಗಿರ್ತು ಇದು. ಇಲ್ಲೆಲ್ಲ ನೀರು ಹರಿತಾ ಇರ್ತು, ಬೇಸಿಗೆನಲ್ಲೂ ಹರಿತಾ ಇರ್ತು. ಇಲ್ಲಿ ಮಳೆಗಾಲದ ಸ್ವಲ್ಪ ಜಾಸ್ತಿನೇ ಇರ್ತು. ಇದೆಲ್ಲ ತೋಟ ನೋಡಿ ಹೆಂಗೆ ಕಾಣ್ತಾ ಇದ್ದು ತೋರಿಸ್ತಾ ಇದ್ದಿ. ನೋಡಿ ಕಾಲು ಸಂಕ ಹೆಂಗಿದ್ದು ಹೇಳಿ. ಇದ್ರ ಮೇಲೆ ದಾಟ್ತೀಯ. ಮೊದಲೆಲ್ಲವ ಇದು ಸಣ್ಣ ಕೊಡ್ಲಿಗಲ್ಲ, ದೊಡ್ಡ ಹೊಳಿಗೂ ಹಿಂಗಿದ್ದ ಹಾಕಿರ್ತಿದ್ದ. ಆದರೆ ಈಗ
ಹಾಗೆಲ್ಲ ಅಲ್ಲ, ಸ್ವಲ್ಪ ಚಲೋ ಇರುತ್ತು. ಕಡೆಗೆ ಇದು ನೋಡಿ ಕಂಡಲ್ಲಿ ಪ್ಲಾಸ್ಟಿಕ್ ಎಲ್ಲ ಹತ್ತಾಕ್ಬಿಟ್ಟಿದ್ದು ತೋಟದಲ್ಲಿ ಮದ್ದು ಹೊಡೆದಿದ್ದು ಇದನ್ನೆಲ್ಲವ ಅದನ್ನೆಲ್ಲ ತಗೊಬಂದು ಹಾಕಿದ್ವಿ ಅತ್ಲ ಕೊಡ್ಲಿಗಾರು ಹಾಕೋಣ ಹೇಳ್ಕೈತೆ ಅಲ್ಲೆಲ್ಲ ಹಾಕೋದು ಬೇಡ ಹೇಳಿ. ಹಾಗೆ ಅಲ್ಲಿಂದ ಮುಂದೆ ಬಪ್ಪಷ್ಟೊತ್ತಿಗೆ ಇಲ್ಲಿ ಮಾಡಿ ಹಗ್ಲು ಬಳ್ಳಿ ಇತ್ತ, ಅದರಲ್ಲಿ ಒಂದು ಬೀಜ ಬಿಟ್ಟಿದ್ದಿ ಹಣ್ಣಾಗಲಿ ಹೇಕೆತ್ತ, ಅದು ಚಲೋ ಹಣ್ಣಾಜು ಕಾಣ್ತು ಅಲ್ಲಿಂದ ಬರೋಷ್ಟೊತ್ತಿಗೆ. ಹಂಗೆ ಕೊಯ್ಕೊಂಡು ಹೋಗ್ಬಿಡೋಣ ಮತ್ತೆ ಎಂಥವ್ರು ತಿಂದುಬಿಟ್ರೆ ಹೇಳಿ. ನೋಡಿ ಬಂಜಿ ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ ಹಣ್ಣು, ನೋಡಿ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದ್ದು ಅಲ್ದ, ಬೀಜನೂ ಎಷ್ಟು ಚಂದಾಜು. ಆದರೆ ಇದರಲ್ಲಿ ಒಂದು ವಿಶೇಷತೆ ಅಂತ ಕೇಳಿದ್ರೆ, ನಾವು ಹಿಂಗೆ ಹಣ್ಣು ಮಾಡಿ ಬೀಜ ಹಾಕಿದ್ರೆ ಒಂದು 10 ಬೀಜ ಹಾಕಿದ್ರೆ ಅದರಲ್ಲಿ ಎಲ್ಲೋ ಒಂದು ಮಾತ್ರ ಹೆಣ್ಣು ಬಳ್ಳಿ ಆಗ್ತು, ಉಳಿದಿದ್ದೆಲ್ಲ ಗಂಡು ಬಳ್ಳಿನೇ ಆಗೋಗ್ತು. ಆದರೂ ಇರಲಿ ಹೇಳಿ ಒಂದೆರಡು ಹಣ್ಣು ಮಾಡಿ ನಾವು ಹಾಕ್ಯಮನ ಹೇಳಿ ಹಾಕ್ಯಂಡು ಹಾಗೆ ಈಗ ಇಲ್ಲಿ ಬಂದು ಆಳ್ಗಕ್ಕೆ ದೋಸೆ ಇರ್ಕೊಂಡು ಅವಕ್ಕೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತೀವಲ್ಲ 3 ಗಂಟೆವರೆಗೆ ಕೆಲಸ, ದೋಸೆ ಚಟ್ನಿ ಮಾಡು ಅಂದರು. ಹಾಗಾಗಿ ದೋಸೆ ಎರೆದು ಚಟ್ನಿ ಬೀಸಿ ಮಾಡ್ಕೊಂಡು ಅದೊಂದು ಕೆಲಸ ಇರ್ತಲ್ಲಿ. ಮಧ್ಯ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಷ್ಟೊತ್ತಿಗೆ ಹಲಸಿನ ಕಡುಬು ಬೆಂಜ ನೋಡೋಣ ಹೀಗೆತ್ ಬಂದ್ವು. ಅದು 1-1.5 ತಾಸರು ಬೇಕು ಹಿಂಗಿದ್ರೊಳಗೆ. ಹಾಗಾಗಿ ನಾ ಬಾಕಿ ಕೆಲಸ ಮಾಡ್ಕೆ ಒಪ್ಪಲಾಗ್ತದೆ ಅಷ್ಟೊತ್ತಿಗೆ. ಹಾಗಾಗಿ ನೋಡಿ ಹಲಸಿನ ಕಡುಬಿಗೆ ಹಂಗಾಜು ತೋರಿಸ್ತಾ ಇದ್ವಿ. ಬಿಸಿ ಬಿಸಿ ಪದ ಬಾಳೆ ತೆಗೆಯೋ ಸ್ವಲ್ಪ ಕಷ್ಟ ನೋಡಿ, ಈಗ ತೆಗಿತಾ ಇದ್ದಿ. ಈಗ ಹೆಂಗಾಜು ತೋರಿಸ್ತೀನಿ ನೋಡಿ, 1 ನಿಮಿಷ ಬಾಳೆ ತೆಕ್ಕೊಂಡು ಸಖತ್ತಾಗಿ ಬೆಂದಿರುತ್ತು ಅಷ್ಟೊತ್ತಿಗೆ, 1-1.5 ತಾಸು ಹೇಳೋಷ್ಟೊತ್ತಿಗೆ. ಒಂದು ಸರಿ ಹಿಂಗೆ ಮಧ್ಯ ತೆಗೆದು ನೋಡೋಣ ಬೆಂಜಾಳಿ ಏಕೆತ್ ನೋಡಿದ್ಯಾ ಇಬ್ಬರು ಅತ್ತೆ ನಾನು. ಬೆಂದಿತ್ತು, ಚಲೋ ಆಗಿತ್ತು. ಆದರೂ ಬಿಸಿ ಬಿಸಿ ಇರ್ತು ಇನ್ನು ಎಲ್ಲ ಒಪ್ಪಷ್ಟೊತ್ತಿಗೆ. ಒಂದು ಸರಿ ಹಿಂಗೆ ಮುಚ್ಚಿಟ್ಬಿಡೋಣ ಹೇಗಿತ್ತ, ಹಾಗೆ ಮಾತಾಡ್ಕೊಂಡು ಮುಚ್ಚಿಟ್ಯ. ಈ ವರ್ಷದ ಲಾಸ್ಟ್ ಹಲಸಿನ ಕಡುಬಾಗಿತ್ತು ಇದು. ಬಿಸಿ ಬಿಸಿ ಇರಲಿ ಹೆಂಗುವ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಹೇಳ್ಕೆತ್ತ ಮುಚ್ಚಿಟ್ಯ ಒಂದು ಸ್ವಲ್ಪ ಹೊತ್ತು. ಎಲ್ಲರೂ ಊಟಕ್ಕೆ ಬಂದಮೇಲೆ ತೆಗೆದ್ರಾತು. ಈಗ ಮತ್ತೆ ತಣ್ಣದು ಹೋಗಿರ್ತು ಹೇಳಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ಯ. ಕಡೆ ಹಾಗೆ ಊಟ ಆಯ್ತು. ಊಟ ಆದ್ಮೇಲೆ ನಾವು ಮತ್ತೆಂತಾರು ಕೆಲಸ ಮಾಡವಲ್ಲಿ ಹಿಂಗೆ ಮಧ್ಯಾಹ್ನ ಮೇಲಿನ ಕೆಲಸ ಸುಮಾರು ಹಿಂಗಿದೆ ಎಂತಾರು ಮಾಡ್ತಾ ಇರ್ತೀನಿ ನೋಡಿ. ಈಗ ತೋರಿಸ್ತಿ ಇಲ್ಲಿ ನಾನು ಬರೀ ಮರಳಲ್ಲಿ ಸೇವಂತಿಗೆ ಗಿಡದ ಹೆಣೆ ಹುಗ್ದಿಟ್ಟಿದ್ದಿ. ಬರೀ ಮರಳಲ್ಲಿ ಹೆಂಗೆ ಬೇರು ಕೊಡ್ತು ನೋಡಿ ತೋರಿಸ್ತಿ. ಈ ಟೈಮಲ್ಲಿ ನೆಟ್ಕೊಂಡ್ರೆ ಇನ್ನೊಂದು 2 ತಿಂಗಳಷ್ಟೊತ್ತಿಗೆ ಚಲೋ ಹೂ ಅಪ್ಪಲಣಕ್ತು. ಹಾಗಾಗಿ ಸಣ್ಣ ಸಣ್ಣ ಹೆಣೆನ ಬರೀ ಮರಳಲ್ಲಿ ಇದು ಹಿಂಗೆ ಊರಿಡ್ತೀವಿ ಒಂದೇ ಕೊಟ್ಟೆಲಿ. ಅದು ಚಲೋ ಬೇರು ಕೊಟ್ಕತ್ತು. ಅದ್ರ ಕಡೆ ಬೇರೆ ಕೊಟ್ಟಿಗೆ ಶಿಫ್ಟ್ ಮಾಡಿರತ್ತು. ನಾನು ಸೇವಂತಿಗೆ ಗಿಡ ಅಲ್ಲವ ಫುಲ್ ಲೈಟ್ ವೆಯ್ಟ್ ಮಾಡಿ ಕೊಟ್ಟೆ ತುಂಬ್ತಿ. ಅಂದರೆ ಅದಕ್ಕೆ ಚಾಲಿ ಸಿಪ್ಪೆ ಮತ್ತು ಅಡಿಕೆ ಸಿಪ್ಪೆ ಇಲ್ಲದ್ರೆ ಈ ತೆಂಗಿನ ಸಿಪ್ಪೆ ಜೂಬು ಸುಡು ಮಣ್ಣು, ಕಡೆಗೆ ಈ ಕೊಟ್ಟಿಗೆ ತೊಳೆದು ನೀರು ಹೋಪ ಒಂದು ಕಾಲುವೆ ಇರ್ತು ನಮ್ಮಲ್ಲಿ. ಅದು ಡ್ರೈ ಆದ ಕೂಡ ಅದರೊಳಗೆ ಒಂದು ರೀತಿ ಮಣ್ಣು ಸಿಕ್ತು ತರೆ ಆಗಿ, ಮತ್ತು ಸಗಣಿ ಎಲ್ಲ ಮಿಕ್ಸ್ ಆಗಿದ್ದು. ಅದನ್ನ ಎಲ್ಲ ಸೇರಿಸಿ ಕೊಟ್ಟೆ ತುಂಬ್ತೀವಿ. ಅದು ಹೆಂಗೆ ತೋರಿಸ್ತಿ. ಈಗ ಈ ಸೇವಂತಿಗೆ ಗಿಡ ಕಿತ್ತನಲ್ಲಿ ಈಗ ಈ ಮರಳಲ್ಲಿ 2 ಲಿಂಬೆಹಣ್ಣೆ ಹೋಗಿತ್ತಾ ಇದ್ದಿ ನೋಡಿ. ಈ ಲಿಂಬೆಹಣ್ಣೆನ ಎಷ್ಟು ಚಲೋ ಬೇರು ಕೊಡ್ತು. ನಿಂಗೆ ಅದು ಬೇರು ಕೊಟ್ಟ ಮೇಲೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದು ಎಂತಾಗ್ತು ಕೇಳಿರೆ 1-1.5-2 ತಿಂಗಳ ಬೇಕು ಲಿಂಬೆಹಣ್ಣೆ ಬೇರು ಕೊಡಲೆ. ನಾವು ಹೀಗೆ ಹೆಣೆ ನೆಟ್ಟು ಲಿಂಬೆ ಗಿಡ ಮಾಡ್ಕೊಂಡ್ರೆ 1-1.5 ವರ್ಷಕ್ಕೆ ನೆಲಕ್ಕೆ ನೆಟ್ಟು 1-1.5 ವರ್ಷಕ್ಕೆ ಅದು ಕಾಯಿ ಬಿಡಲು ಒಣಗ್ಬಿಡ್ತು. ಈ ಕಸಿ ಗಿಡದ ಥರನೇ ಆಗ್ತು. ನಾವು ಬೀಜ ಹಾಕ್ಕೊಂಡ್ರೆ ಸುಮಾರು ದಿವಸ ಬೇಕು ನೋಡಿ. ಇಲ್ಲೂ ಅಗಾರಟದಲ್ಲಿ ಸೇವಂತಿಗೆ ಹೆಣೆ 3-4 ನೆಟ್ಟಿಟ್ಟಿದ್ದೀವಿ. ಅದು ಒಂದು 15-20 ದಿವಸಕ್ಕೆ ಬೇರು ಕೊಡ್ತು. ಇಲ್ಲೂ ನೋಡಿ ಮರಳಲ್ಲಿ ಬದನೆ ಹೆಣೆ ನೆಟ್ಟಿಟ್ಟಿದ್ದಿ, ಬದನೆ ಗಿಡದ್ದು. ಅದು ಹಾಗೆಯ ಬೇಗನೆ ಬೇರು ಕೊಡ್ತು. ಮರಳಲ್ಲಿ ನೆಟ್ಕೊಂಡ್ರೆ ನಮ್ಗೆ ಬೇಗ ಆಗ್ತು. ಕಡೆಗೆ ಮಣ್ಣೆಲ್ಲ ಹಾಕ್ಕೊಂಡು ಕೊಟ್ಟು ಶಿಫ್ಟ್ ಮಾಡಿಬಿಡಲಾಗ್ತು. ನೋಡಿ ಇಲ್ಲೂ ಒಂದು ಬದನೆ ಹೆಣೆಯ ಸಣ್ಣದ ಕುಡಿಯ ನೆಟ್ಟಿಟ್ಟಿದ್ದಿ ಬರೀ ಮರಳಲ್ಲಿ. ನೋಡಿ ಎಷ್ಟು ಚಲೋ ಚಿಗುರು ಕೆಂಜು. ಇದು ಬೇರು ಕೊಟ್ಟಿದ್ದು. ಈಗ ಎಂತಾಗ್ತು ಕೇಳ್ರೆ ಇದು ಹೆಣೆ ಹಪ್ಪದಕ್ಕೆ ಈ ಬೇರು ಕೊಟ್ಟಿರ್ತಾರೆ. ಮಣ್ಣಿದ್ದು ಕೊಟ್ಟಿಗೆ ಮಣ್ಣು ಹಾಕಿ ಬೇರೆ ಕೊಟ್ಟಿಗೆ ನೆಟ್ಟುಕೊಳ್ಳಿಂದನೇ ಅದು ಮೊಗ್ಗು ಬಪ್ಪಲು ಸ್ಟಾರ್ಟ್ ಆಗಿಬಿಡ್ತು, ಹೂ ಆಗಿಬಿಡ್ತು. ಹಾಗಾಗಿ ಈ ಟೈಮಿಗೆ ನಾನು ಇಡ್ತೀನಿಲ್ಲ ಬದನೆ ಗಿಡವ. ಹಾಗಾಗಿ ಎಂತ ಮಾಡ್ತಿ ಕೇಳ್ರೆ ಸಣ್ಣ ಕೊಟ್ಟಲ್ಲಿ ನೆಟ್ಟಿಡ್ತಿ, ಸ್ವಲ್ಪ ನೀರು ಹಾಕ್ಯತ್ತ. ಅದು ಜಾಸ್ತಿ ಅದು ಬೆಳೆಯಲಿಲ್ಲಪ್ಪ. ಹಾಗೆ ಇದು ನೋಡಿ ಹೈಬ್ರಿಡ್ ಮಾಡಾಗಲ್ಲ. ಇದರದ್ದು ಹೆಣೆ ಬತ್ತು ಸೈಡಿಗೆ, ಅದನ್ನು ಮರಳಲ್ಲಿ ನೆಟ್ಟಿಟ್ಟಿದ್ದೆ. ಇದು ಬದುಕಿದ್ದು ನೋಡ್ರೆ ನಿಂಗೆ ಕಾಣಿಸ್ತಾ ಇದ್ದು ಇದು ಬದುಕಿದ್ದು ಹೇಳಿ. ಇದು ಸುಮಾರು 1 ತಿಂಗಳ ಹಿಂಗೆ ಬೇರು ಬಂದ್ಬಿಡ್ತು. ಕಡೆಗೆ ಇದನ್ನು ಬೇರೆ ಕೊಟ್ಟಿಗೆ ಶಿಫ್ಟ್ ಮಾಡೋದ ಅಥವಾ ನೆಲಕ್ಕೆ ಶಿಫ್ಟ್ ಮಾಡೋದ ಮಾಡ್ಲಕ್ಕು ನಾವು. ರಾಶಿ ಚಲೋ ಹಾಕಿತ್ತು ಆವಾಗ. ಹಾಗಾಗಿ 3-4 ಗಿಡ ಮಾಡ್ಕೊಂಬಲು ಬತ್ತು. ಈಗ ನಾನು ಸೇವಂತಿಗೆ ನೋಡಿ ಇಲ್ಲೊಂದು ಸುಮ್ಮನುಳ ಹೆಂಗೆ ಅಡಕ್ಕೊಂಡು ಕೂತ್ಕೊಂಡ್ರು. ಇದು ರಾತ್ರಿ ಎದ್ಕೊಂಡು ಗಿಡದ ಎಲೆ ಎಲ್ಲ ತಿಂದು ಚೊಕ್ಕ ಮಾಡ್ತು. ಹಾಗಾಗಿ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತ ಇರೋಕ್ಕಾಗ್ತು. ಈಗ ಆ ಸೇವಂತಿಗೆ ಗಿಡದ ಕೊಟ್ಟೆಯ ಹೆಂಗೆ ತುಂಬ್ತಿ ತೋರಿಸ್ತಿ. ಆಮೇಲೆ ಇಲ್ಲಿ ಕಾರ್ ಶೆಡ್ಡಲ್ಲಿ
ಅನ್ಬದಿ ಅಂಚಿಗೆ ಮೂಲೆಯಲ್ಲಿ ಬೇಸಿಗೆನಲ್ಲಯ್ಯ ಸುಡು ಮಣ್ಣು ಮತ್ತು ಸಾದಾ ಮಣ್ಣು ಎರಡು ಕಾಯಿ ಸಿಪ್ಪೆ ಚಾಲಿ ಸಿಪ್ಪೆ ಅದ್ರದ್ದು ಜೂಬು ಎಲ್ಲದನ್ನೂ ತಂದು ಸ್ಟಾಕ್ ಮಾಡಿ ಇಟ್ಕತ್ತಿ ಅಂತಕೆಂದ್ರೆ ಬೇಸಿಗೆನಲ್ಲೆಲ್ಲ ಮಣ್ಣು ನಂಜಾಗಿ ಹೋಗಿರುತ್ತೆ ಕೊಟ್ಟೆ ತುಂಬಲು ಬತ್ತಿಲ್ಲ. ಸೇವಂತಿಗೆ ಗಿಡಕ್ಕೆ ನಾ ಹೆಚ್ಚಾಗಿ ಕರಿ ಕೊಟ್ಟೆನೇ ಯೂಸ್ ಮಾಡ್ತೀವಿ. ಬಾಕಿ ಗಿಡಕ್ಕೆಲ್ಲ ಯಾವ ಕೊಟ್ಟೆ ಸಿಕ್ತೋ ಅದ್ರ ಯೂಸ್ ಮಾಡ್ತೀವಿ. ಇದು ನೋಡಿ ಸುಡು ಮಣ್ಣು ಮತ್ತು ಈ ಬದಿ ಸೈಡಿಗೆ ಸಗಣಿ ಮತ್ತು ಇದು ಮಿಕ್ಸ್ ಆದ ಮಣ್ಣು ಇರ್ತಲ್ಲ ಅದು. ಇದು ನೋಡಿ ಕಾಯಿ ಸಿಪ್ಪೆ ಜೂಬು. ಹಾಗೆ ಇದು ನೋಡಿ ತೆಂಗಿನ ಇದು ಅಡಿಕೆ ಸಿಪ್ಪೆ ಮಿಷನಲ್ಲಿ ಸುರಿದಿರ್ತವಲ್ಲಿ ಅದು. ಈ ಚೀಲದಲ್ಲಿ ನೋಡಿ ಎಲ್ಲ ಒಂದಷ್ಟು ವೇಸ್ಟ್ ಕೊಟ್ಟೆ ಗಿಟ್ಟೆ ಮರಳು ಎಲ್ಲದನ್ನೂ ಒಂದೇ ಬದಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಿ. ಇಲ್ಲಿ ಬಂದು ಕೊಟ್ಟೆ ತುಂಬಿನ ಇಟ್ಕೊಂಡು ಹೋದ್ರತ್ತು. ಇಲ್ಲೇ ಒಂದು ಜೇನು ಪೆಟ್ಟಿಗೆನೂ ಇಟ್ಕಂಜಿ ಬಂದಾಗೆಲ್ಲ ನೋಡ್ಕೆ ತಿಪ್ಪಲ್ಲಿ ಹಾಕ್ತೋಳೆ ಅಂತಕೆಂದ್ರೆ ಇಲ್ಲಿ ಕಣಜದ ಹುಳ ಇಡ್ತವಲ್ಲಿ ಇಲ್ಲದ್ರ ಬಂಡಾರ ಮಡಿಕೆ ಇಡ್ತಾ ನೋಡಿ ಅದು ಬಂದು ಜೇನು ತಿಂದು ಇಡ್ತಾ ಹಿಡ್ಕ ನಡೀತಾ ಸುತ್ತ ಸಾಯಿಸ್ಬಿಡ್ತಾ. ಹಂಗೆ ಆ ಕಾರಣಕ್ಕೆ ಮನೆ ಹತ್ತತ್ರನೇ ಇಟ್ಕೊಂಡ್ರೆ ನೋಡ್ಕೆ ತಿಪ್ಪಲ್ಲಿ ಹಾಕ್ತೋಳೆ ನೋಡಿ. ಇದು ಬೇರು ಕೊಟ್ಟಿದ್ದಲ್ಲಿ ಬೇರು ಬುಡದಲ್ಲೇ ಒಂದು ಹಿಳ್ಳು ಸಹಿತ ಎದ್ದು ಬಪ್ಪಲ್ಲ ಅಜು ನೋಡಿ. ಅಂದ್ರೆ ಅಷ್ಟು ಚಲೋ ಆಗಿ ಬೇರು ಕೊಟ್ಕತ್ತು ಮರಳಲ್ಲಿ, ಬರೀ ಮರಳಲ್ಲಿ ನೋಡಿ ಹೆಂಗೆ ಹಿಳ್ಳಂಗೆ ಎದ್ದು ಬರ್ತಾ ಇದ್ದು. ಈಗ ಅದನ್ನು ನಾನು ನೆಟ್ಕೊಳ್ಳೋದು ಹಿಳ್ಳು ಬಂದು ಎದ್ದು ಬಂದ್ಬಿಡ್ತು. ಇದು ನೋಡಿ ಎಷ್ಟು ಚಲೋ ಚಿಗುರಲ್ಲೆಲ್ಲ ಇದು ಹಾಕಿ ಎದ್ದೋಳಿ ಎಲ್ಲ ಕುಡಿ ಎದ್ದು ಬರ್ತಾ ಇದ್ದೋಳಿ. ಹಿಂಗೆ ಮಾಡ್ರೆ ನಾವು ಮಣ್ಣು ವೇಸ್ಟ್ ಆಗ್ತಿಲ್ಲ, ನಾವು ಬದುಕಿದ ಗಿಡ ಆಗಿರ್ತು ಚಲೋ ಮಾಡಿ ಕೊಟ್ಟೆಲ್ಲ ನೆಟ್ಕೊಬಿಟ್ರೆ ಆಯ್ತು. ಈಗ ಎಂತೆಂಥ ಹೆಂಗೆ ತುಂಬ್ತಿ ಕೊಟ್ಟೆ ತುಂಬೋದು ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಒಂದು ಲೇಯರು ಕಾಯಿ ಸಿಪ್ಪೆ ಜೂಬ್ ಹಾಕ್ಯತಾ ಇದ್ದಿ. ಈಗ ಈ ಸುಡು ಮಣ್ಣು ಮತ್ತು ಅದು ಕೊಟ್ಟಿಗೆ ತೊಳೆದಿದ್ದು ಕಾಲುವೆ ಲಿಪ್ಪ ಮಣ್ಣು ಎರಡು ಮಿಕ್ಸ್ ಮಾಡ್ಕೊಂಡಿ ಅದ್ರನ್ನ ಒಂದು ಲೇಯರ್ ಹಾಕೈತಿ. ಈಗ ಎರಡು ಒಂದೊಂದು ಲೇಯರ್ ಹಾಕೈತಿ. ಇವ ಕಾಯಿ ಸಿಪ್ಪೆ ಮುಳುಗುವಷ್ಟ ಅದ್ರ ಹಾಕೈತಿ ಇಷ್ಟು. ಅದಾದಮೇಲೆ ಮತ್ತು ಆ ಅಡಿಕೆ ಸಿಪ್ಪೆ ಜೂಬು ಮತ್ತು ಕಾಯಿ ಸಿಪ್ಪೆ ಜೂಬನ್ನೇ ಒಂಚೂರು ಹಾಕೈತಿ. ರಾಶಿ ಮಣ್ಣೆಲ್ಲ ಹಾಕ್ತಿನಿಲ್ಲ. ಆವಾಗ ಕೊಟ್ಟೆ ಲೈಟ್ ವೆಯ್ಟ್ ಆಗಿರ್ತು. ಹಂಗೆ ಅಂದ್ಕೊಳ್ಳಯ್ಯ ಸೇವಂತಿಗೆ ಗಿಡ ಸಿಕ್ಕಾಪಟ್ಟೆ ಚಲೋ ಆಗ್ತು. ಕಡೆಗೆ ಮೇಲಿಂದವ ಮತ್ತು ಗೊಬ್ಬರ ಅಥವಾ ರಾಡಿ ನೀರು ಆ ಥರದ್ದು ಹಾಕ್ತಿನಿಲ್ಲ. ಕೊಟ್ಟಿಗೆ ತೊಳೆದು ನೀರು ಹಾಕ್ತಾ ಇರ್ತಿ. ಕೊಟ್ಟಿಗೆ ತೊಳೆದು ನೀರು ಹಾಕಿರೆ ಅದರೊಳಗೆ ಸಗಣಿ ಮತ್ತು ಈ ಗೊತ್ತ ಇದು ಎಲ್ಲದು ಮಿಕ್ಸ್ ಇರ್ತಲ್ಲ ಸಿಕ್ಕಾಪಟ್ಟೆ ಚಲೋ ಆಗ್ತು ಎಲ್ಲ ಗಿಡನೂ. ನಾ ತರಕಾರಿ ಗಿಡಕ್ಕೆ ಇದಕ್ಕೆ ಎಲ್ಲ ಅದನ್ನೇ ಹಾಕ್ತೀನಿ ನೋಡಿ. ಮತ್ತೊಂದು ಸ್ವಲ್ಪ ಅದೇ ಮಣ್ಣು ಹಾಕ್ತಾ ಇದ್ದಿ. ಅಂದರೆ ಎಕ್ಸ್ಟ್ರಾ ನಾವು ಗೊಬ್ಬರ ಹೇಳಲ್ಲ ಎಂಥದ್ದು ಹಾಕ್ತಿನಿಲ್ಲ. ಈಗ ನೋಡಿ ಸೇವಂತಿಗೆ ಗಿಡ ಇಡ್ತಾ ಇದ್ದಿ. ಇಟ್ಕೊಂಡು ಈ ಸುತ್ತಲೂ ಮತ್ತೊಂದು ಸರಿ ಗೊಬ್ಬರ ಮತ್ತೊಂದು ಸ್ವಲ್ಪ ಕಾಯಿ ಸಿಪ್ಪೆ ಜೂಬನ್ನು ಸುತ್ತಲೂ ಹಾಕ್ಬಿಟ್ರೆ ಅಷ್ಟು ಹಿಳ್ಳು ಹೊಡೀತು. ಗಿಡನೂ ಸಿಕ್ಕಾಪಟ್ಟೆ ಚಲೋ ಆಗ್ತು ಮತ್ತು ಕೊಟ್ಟೆನೂ ಲೈಟ್ ವೆಯ್ಟ್ ಆಗಿರ್ತು. ಆವಾಗ ಗಿಡಕ್ಕೆ ಬೇರಿಗೆಲ್ಲ ಚಲೋ ಗಾಳಿ ಆಡಿ ಸಿಕ್ಕಾಪಟ್ಟೆ ಚಲೋ ಆಗ್ತು ನೋಡಿ. ಇಲ್ಲೆಲ್ಲ ಹಾಕ್ತಾ ಇದ್ದಿ. ನಿಂಗೆ ತೋರಿಸ್ತಾ ಇದ್ದಿ ನನ್ನ ಗಿಡ ಹೆಂಗೆ ಮಾಡ್ತಿ ಹೆಂಗೆ ಕೊಟ್ಟೆ ತುಂಬ್ತಿ ಹೇಳಲ್ಲವ. ಒಂದು ಸರಿ ಹಿಂಗೆ ಟ್ರೈ ಮಾಡಿ ನೋಡಿ ನಿಂಗೆ ಹೂವು ಫುಲ್ ಲೈಟ್ ವೆಯ್ಟ್ ಕೊಟ್ಟೆ ಆಗ್ತು. ಅವಾಗ ಇದು ನೋಡಿ ಈಗ ಎತ್ತಿಯೂ ತೋರಿಸ್ತೀನಿ ನಾನು. ಎರಡೇ ಬೆರಳಲ್ಲಿ ಎತ್ತುವಂಗೆ ಇರ್ತು ನಾ ತುಂಬ ಕೊಟ್ಟೆ. ಹಿಂಗೆ ಮಾಡಿ ನಿಂಗಳು ನೆಟ್ಕೊಳ್ಳಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ವಿಡಿಯೋ ಇಷ್ಟ ಆಗ್ತದೆ ಅದ್ರ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಮತ್ತು ಹಿಂಗೆ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದಿ ಸಿಕ್ಕಾಪಟ್ಟೆಯ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತವಲ್ಲಿ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಲೈಟ್ ವೆಯ್ಟ್ ಆಗಿರ್ತುಳಿ ಕೊಟ್ಟೆ ನೋಡಿ, ಎಷ್ಟು ಲೈಟ್ ವೆಯ್ಟ್ ಆಗಿರ್ತು. ಹಿಂಗೆ ಅಂದ್ಕೊಳ್ಳೆ ಚಲೋ ಆಕ್ಕಿತ್ತು ಗಿಡ ಇದರಲ್ಲಿ. ನೋಡಿ ಸೂಪರಾಗಿದ್ದು ಅಲ್ದ ಗಿಡ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ಹಿಂಗೆ ಮಾಡಿ ಎರಡು ಕೊಟ್ಟೆನೂ ತುಂಬಿಟ್ಕೊಂಡು ಎರಡು ಕೊಟ್ಟೆಲು ಗಿಡ ನೆಟ್ಟು ನೋಡಿ ಎತ್ತು ತೋರಿಸ್ತಾ ಇದ್ದೆ ಎಷ್ಟು ಲೈಟ್ ವೆಯ್ಟ್ ಆಗಿದ್ದೋಳಿ. ನೋಡಿ ಹಿಂಗೆ ಎರಡು ಕೊಟ್ಟೆನೂ ತುಂಬಿದೆ. ಮತ್ತು ಕರಿ ಕೊಟ್ಟೆಲಿ ಸೇವಂತಿಗೆ ಗಿಡ ರಾಶಿ ಚಲೋ ಆಗ್ತು ಈ ಬಾಕಿ ಕೊಟ್ಟೆಕ್ಕಿಂತವ. ಹಾಗಾಗಿ ನೋಡಿ ಈಗ ಎರಡು ಕೊಟ್ಟೆನೂ ತುಂಬಿದ್ದು. ಎರಡು ಕೊಟ್ಟೆನೂ ಒಂದೇ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಿ. ಅಂದ್ರೆ ಅಷ್ಟು ಲೈಟ್ ವೆಯ್ಟ್ ಆಗಿರ್ತು ಗಿಡ. ಹಿಂಗೆ ಅಂದ್ಕೊಳೆ ಅಂತ ಆಗ್ತು ಕೇಳ್ರೆ ಗಿಡ ಸಿಕ್ಕಾಪಟ್ಟೆ ಚಲೋ ಆಕ್ಕಿತ್ತು. ಬೇರೆಲ್ಲ ಕೊಡಲ್ಲ ರಾಶಿ ಚಲೋ ಆಗ್ತು. ಇಲ್ಲಿ ಬಾಗ್ಲಲ್ಲೇ ಕಾಕಿದ್ದಲ್ಲಿ ಅದ್ರ ಬುಡಕ್ಕೆ ನೀರು ಹಾಕೋಣ ಹೇಳಿ ಇಟ್ಕಂಜಿ. ಎಷ್ಟು ನೀರು ಹಾಕಿದ ಕೂಡಲೇ ಹೆಂಗೆ ಸುಯ್ನ ಕೆಳಗೆ ಇಳಿದು ಹೋಗ್ತು ನೋಡಿ ತೋರಿಸ್ತೀವಿ. ಅಂದ್ರೆ ಅಷ್ಟು ಗ್ಯಾಪ್ ಇರುತ್ತೆ ಅದ್ರ ಬುಡದಲ್ಲಿ. ಹಾಗಾಗಿ ಹಂಗೆ ಕೂಡ ಚಲೋ ಆಕ್ಕಿತ್ತು ಗಿಡ ಸಿಕ್ಕಾಪಟ್ಟೆಯ. ನೋಡಿ ನೀರು ಹಾಕ್ತಾ ಇದ್ದಿ. ಇದು ಬೇರೆ ಬಂದು ಗಿಡ ಆಗಿದ್ದಕ್ಕೆ ಅಂಥದ್ದು ಆಗ್ತಿಲ್ಲ. ಇಲ್ಲದೆ ಹೋದರೆ ನಾವು ಡೈರೆಕ್ಟ್ ಇದರಲ್ಲೇ ನೆಟ್ಟು ಅಕಸ್ಮಾತ್ ಗಿಡ ಸತ್ತೋತು ಹೇಳೇ ಆದರೆ ಅದು ಗಿಡ ಅಷ್ಟು ಚಲೋ ಆಗಿರ್ತಿಲ್ಲ. ಮತ್ತು ಮಣ್ಣು ಒಂಥರ ನೀರಾಗಿ ಮಣ್ಣು ಕೊಳತೋದಂಗೆ ಆಗಿರುತ್ತೆ. ಸುಮ್ಮನೆ ವೇಸ್ಟ್ ಆಗ್ತು. ಈಗ ನಾವು ಮಣ್ಣು ಗೊಬ್ಬರ ಎಲ್ಲ ನಾವು ಹಾಕ್ಕೊಂಡು ಹಂಗಾಗಿ ಅದಕ್ಕಿಂತವನ್ನ ಹಿಂಗೆ ಬೇರೆ ತರ್ಸ್ಕೊಂಡು ಮ್ಯಾಲೆ ನೆಟ್ಬಿಟ್ರೆ ಸಿಕ್ಕಾಪಟ್ಟೆ ಚಲೋ ಆಕ್ಕಿತ್ತು ಗಿಡ ನೋಡಿ ತೋರಿಸ್ತಾ ಇದ್ದಿ. ಈಗ ಒಂದು ಸರಿ ಹಿಂಗೆ ಕೈಯಲ್ಲಿ ಒಂಚೂರು ಪ್ರೆಸ್ ಮಾಡಿಬಿಡಿ. ಅಂದರೆ ಅದಿನ್ನೂ ಗಟ್ಟಿ ಕುತ್ಕೊಂಡು ಗಿಡ ಆಗಿರ್ತಿಲ್ಲ ಅಲ್ಲಿ. ಹಾಗಾಗಿ ಒಂಚೂರು ಪ್ರೆಸ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಕುತ್ಕೊಂಡಿರ್ತು. ಚಲೋ ಆಕ್ಕಿತ್ತು ಗಿಡ ನೋಡಿ. ಈಗ ನಾನು ಚೂರು ನೀರು ಹಾಕಿದೆ ಮೇಲಿಂದವ. ಒಂಚೂರು ಬಾಡ್ತಿಲ್ಲ, ಚಲೋ ಆಗ್ತು. ಈಗ ಹಿಂಗೆಯ ಈ ಕೆಲಸ ಮುಗಿದ್ಮೇಲೆ ಇನ್ನು ಹೋಗಿ ನಾಗರ ಪಂಚಮಿ ಆಗಿದ್ದಕ್ಕೆ
ಮದರಂಗಿ ಹಚ್ಕೊಳ್ಳವಲ್ಲಿ. ಮದರಂಗಿ ಅಂದರೆ ಸ್ವಲ್ಪ ಮಳ್ಳು ಜಾಸ್ತಿ, ನಂಗಂತೂ ಮತ್ತು ಸಿಕ್ಕಾಪಟ್ಟೆ ಪ್ರೀತಿ. ನೋಡಿ ಇಲ್ಲಿ ನಾ ಹಾಗೆ ನೆಟ್ಟಿದ್ದು ಸೇವಂತಿಗೆ ಗಿಡ ಎಷ್ಟು ಪುಟಿ ಪುಟಿ ಕೊಟ್ಟಲ್ಲಿ ಹೆಂಗಾಜು ತೋರಿಸ್ತಾ ಇದ್ದಿ ನೋಡಿ. ನೋಡಿ ಎಷ್ಟೆಷ್ಟು ಎತ್ತರಕ್ಕಾಗಿ ಹೆಂಗೆ ಮೊಗ್ಗು ಬಿಟ್ಟಿದ್ದ ಹೇಳಿ. ಪುಟ್ಟ ಕೊಟ್ಟೆಲಿರ್ತು, ರಾಶಿ ದೊಡ್ಡ ಕೊಟ್ಟೆಲಿರ್ತಿಲ್ಲ, ಯಾಕೆಂದ್ರೆ ಕಟ್ಟೆ ಮೇಲೆ ಜಾಗ ರಾಶಿ ಕಮ್ಮಿ ಇರ್ತು. ಹಾಗಾಗಿ ನೋಡಿ ಇದೆಲ್ಲ ಹೆಂಗೆ ಮೊಗ್ಗು ಬಿಟ್ಟಿದ್ದು. ಇನ್ನು ಸ್ವಲ್ಪ ದಿವ್ಸಕ್ಕೆ ಹೂವು ಆಗ್ತು, ಅವಾಗ ತೋರಿಸ್ತಿ. ಪುಟಿ ಪುಟಿ ಕೊಟ್ಟೆ, ಕರಿ ಕೊಟ್ಟೆ, ಅದ್ರೊಳಗೆ ಹೆಂಗಾಗಿರುತ್ತೋ ನೋಡಿ ಗಿಡ. ಸಣ್ಣ ಸಣ್ಣ ಕೊಟ್ಟೆ ಕಾಣಿಸ್ತು ನೋಡಿದ್ದು. ಅದು ಲೈಟ್ ವೆಯ್ಟಾಗಿ ಇಪ್ಪದಕ್ಕೆ ಸಿಕ್ಕಾಪಟ್ಟೆ ಬೇರು ಕೊಟ್ಕತ್ತು, ಮತ್ತು ಹಿಳ್ಳು ಚಲೋ ಒಡೀತು. ಈಗ ಇಷ್ಟು ಮಾಡ್ಕೊಂಡು ಮದರಂಗಿ ಹಚ್ಕೊಂಬ ಮಳ್ಳಿ ಇರ್ತಲ್ಲಿ ಸ್ವಲ್ಪ ಹೆಣ್ಣು ನೋಡ್ರಿಗೆ. ನಂಗಂತೂ ಸಿಕ್ಕಾಪಟ್ಟೆ ಪ್ರೀತಿ ಮದರಂಗಿ ಹಚ್ಕೊಳ್ಳವು ಅಂದರೆ. ನಾನು ಮದುವೆ ಆಗಿ ಬಂದು ಶುರುನಲ್ಲಿ ನಮ್ಮಲ್ಲಿ ಇತ್ತಿಲ್ಲ, ಕಡೆ ನಾನೇ ತಗೊಬಂದು ನೆಟ್ಟು ಮಾಡ್ಕೊಂಡು ಅಷ್ಟ್ರ ಮೇಲಿಂದ ಮದರಂಗಿ ಕಂಪಲ್ಸರಿ ಕಟ್ಕೊಂಡಂಗೆ ಕಟ್ಕೊತೀನಿ ನಾಗರ ಪಂಚಮಿನೇ. ನಂಗೆ ರಾಶಿ ಚಲೋ ಅವ ಮದರಂಗಿ ಕಟ್ಕೊಂಬೋದು ಅಂದರೆ. ಮತ್ತು ನನ್ನ ಯಜಮಾನ್ರೇ ಕಟ್ಕೊಡ್ತ್ರು ಕೈಗೆ. ಹಾಗಾಗಿ ಎರಡೂ ಕೈಗೂ ಕಟ್ಕೊಬಿಡ್ತೀವಿ. ಆಮೇಲೆ ಮತ್ತೆ ಯಾರೂ ಹಚ್ಕೊಂಬೋವಿಲ್ಲ, ನಾನೇ ಇಲ್ಲಿ ಮದರಂಗಿ ಗಿಡನೂ ಮಾಡ್ಕೊಂಜಿ. ಅಂತಕೆಂದ್ರೆ ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನಂಗೆ ಒಂದೊಂದು ಕೂದಲು ಹಣ್ಣಾಗಿದ್ದಕ್ಕೆ ನಾನು ಡೈ ಎಲ್ಲ ಹೊಡೀತ್ನಿಲ್ಲ, ಮದರಂಗಿನೇ ಬೀಸಿ ಹಾಕ್ಯತಿಳೆ. ಮದರಂಗಿ ಬರೀತಾ ಹಾಕ್ಕೊಂಡ್ರೆ ಅದು ಹೀಟು ಕೂದಲು ಉದುರ್ತು. ಹಾಗಾಗಿ ಮೆಂತೆ ಮೊಸರು ಅದ್ರ ಜೊತೆ ನೆನೆಸಿ ಬೀಸಿ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಒಂದು 2 ತಾಸು ಬಿಟ್ಟು ಮೇಯ್ತಿ. ಆವಾಗ ಫುಲ್ ಕಲರ್ ಬಂದಿರ್ತು, ಕೆಂಪಗಾಗಿರ್ತು ಕೂದಲು. ಹಾಗಾಗಿ ಯಾರಿಗೂ ಅಂದ್ರೆ ನಾವು ಕೂದಲು ಹಣ್ಣು ಜನ ಹೇಳೋ ಡೌಟೇ ಬಂದಿರ್ತಿಲ್ಲ, ಕೆಂಪು ಕಲರ್ ಹಾಕ್ಯಂಜು ಬನಾಳೆ ಅನ್ನಿಸ್ತು. ನನ್ನ ಹತ್ರ ಸುಮಾರು ಜನ ಹಾಗೆ ಕೇಳ್ತಾ ನೋಡಿ. ಇದೇ ಕೆಂಡ ಮದರಂಗಿ ಅತ್ತ. ಮದರಂಗಿಲು 2 ಥರದ್ದಿರ್ತು. ಇದು ಸಣ್ಣ ಎಲೆದು, ಸಣ್ಣ ಎಲೆ ಥರ ಕೆಂಡ ಮದರಂಗಿ ಅತ್ತ. ಇನ್ನೊಂದು ದೊಡ್ಡ ದೊಡ್ಡ ಎಲೆದಿರ್ತು, ಅದು ಇಷ್ಟು ಕೆಂಪು ಆಗ್ತಿಲ್ಲ ನೋಡಿ. ಇದೆಷ್ಟು ಚಲೋ ಇದ್ದು ಗಿಡ ಆಡಿ. ನಾ 2 ಗಿಡ ಮಾಡ್ಕೊಂಜಿ. ಇದನ್ನ ನಂಗೆ ವರ್ಷ ಪೂರ್ತಿ ಬೇಕಾಗ್ತಾ ಇರುತ್ತು. ಹಾಗಾಗಿ ಈಗ ಇದನ್ನು ಸ್ವಲ್ಪ ಕಷ್ಟಪಟ್ಟು ಬಂದು ಇಟ್ಕೊಂಡು ಇನ್ನು ಅದನ್ನು ಆಡಂಗೆ ಬೀಸಿ ಅದನ್ನು ಕಟ್ಕೊಂಬದು ಹೆಂಗೆ ಎಲ್ಲದನ್ನು ತೋರಿಸ್ತೀನಿ ಇದಕ್ಕೆ. ನೋಡಿ ಹೆಂಗಿದ್ದೋಳಿ. ಈಗಕ್ಕೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.